ಶುರು ಮಾಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ ಅಂತ. ನಾನು ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಅನ್ನೋ ಸಂಸ್ಥೆನಲ್ಲಿ ಅರ್ಲಿ ಬರ್ಡ್ ಅನ್ನೋ ಪ್ರಾಜೆಕ್ಟ್ ನಲ್ಲಿ ಭಾಗಿಯಾಗಿದ್ದೇನೆ. ನಾವು ನಿಮ್ಮ ಮನೆಗಳ ಸುತ್ತಲಿನ ಪರಿಸರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಲು ನಾವು ಈ ಅರ್ಲಿ ಬರ್ಡ್ ನಿಂದ ಕೆಲವು ಪಕ್ಷಿಗಳ ಕುರಿತಾದ ಸರಣಿನ ನಡೆಸ್ತಾ ಇದ್ದೇವೆ. ಸೊ ಇದು ಈ ಸರಣಿಯ 2ನೇ ಸಂಚಿಕೆ. ಹೋದ್ಸತಿ ನಾವು ನಮ್ಮ ಸುತ್ತಮುತ್ತಲು ನೋಡಬಹುದಾದಂತ ಸಾಮಾನ್ಯವಾದ ಹಕ್ಕಿಗಳ ಬಗ್ಗೆ ಪರಿಚಯ ಮಾಡ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ನಾವು ಒಳಗಡೆನೆ ಕುಳಿತು ನಾವು ಆಡಬಹುದಾದಂತ ಆಟ ಚಟುವಟಿಕೆಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಸೊ ಈ ಆಟಗಳನ್ನ ನಾವು ಮಕ್ಕಳಿಗೋಸ್ಕರನೇ ಅಭಿವೃದ್ಧಿ ಪಡಿಸಿದ್ದೇವೆ. ಸೊ ಪೋಷಕರು ಮತ್ತೆ ಶಿಕ್ಷಕರು ಮಕ್ಕಳಿಗೆ ಪರಿಸರದ ಬಗ್ಗೆ ಅತಿಯಾದ ಅರಿವು ಮೂಡಿಸೋದಕ್ಕೆ ನೀವು ಈ ಆಟಗಳನ್ನ ಬಳಸಿಕೊಳ್ಬಹುದು. ಗುಬ್ಬಿಯಿಂದ ಒಬ್ರು ಸೇರಿದ್ದಾರೆ. ನಾವು ನನ್ನ ಜೊತೆ ಇವತ್ತು ನನ್ನ ಕಲೀಗ್ಸ್ ಇದ್ದಾರೆ, ಹರೀಶ, ಗಣೇಶ್ವರ್, ಗರಿಮಾ ಮತ್ತೆ ಮೀಶಾ. ನಿಮ್ಗೆ ಮಧ್ಯದಲ್ಲಿ ಏನೇನೇ ಪ್ರಶ್ನೆ ಕೇಳೋದಿದ್ರು ನೀವು ಮೆಸೇಜ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ, ಅವರು ನಿಮ್ಗೆ ಉತ್ತರ ಕೊಡ್ತಾರೆ. ಬಟ್ ಇವತ್ತಿನ ಈ ಟಾಕ್ಗೆ ಸಂಬಂಧಿಸಿದಂಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ನಾನು ಈ ಟಾಕ್ ಕೊನೆಯಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಯಾಕಂದ್ರೆ ಮಧ್ಯದಲ್ಲಿ ನನ್ಗೆ ಚಾಟ್ ಬಾಕ್ಸ್ ನೋಡೋದು ಸ್ವಲ್ಪ ಕಷ್ಟ ಆಗತ್ತೆ. ಹೊಸದಾಗಿ ಗೊತ್ತಿಲ್ಲದೆ ಇರೋರ್ಗೆ ಚಾಟ್ ಬಾಕ್ಸ್ ಇಲ್ಲಿ ಕೆಳಗಡೆ ಇರುತ್ತೆ, ನೀವು ಅಲ್ಲಿ ಮೆಸೇಜ್ ಮಾಡ್ಬೋದು. ಸೊ ಪಕ್ಷಿಗಳನ್ನ ನಾವು ಎಲ್ಲಾ ರೀತಿಯ ವಾಸಸ್ಥಾನಗಳಲ್ಲೂ ಕಾಣಬಹುದು. ಅವು ಕಾಡಿನಲ್ಲಿರ್ತವೆ, ಅಥವಾ ಹುಲ್ಲುಗಾವಲಿರ್ತವೆ, ಮರುಭೂಮಿಯಲ್ಲಿರ್ತವೆ, ಹಿಮ ಪರ್ವತದಲ್ಲೂ ಇರ್ತವೆ, ಮತ್ತೆ ಸಮುದ್ರದಲ್ಲಿ ಕೂಡ ನಾವು ಪಕ್ಷಿಗಳನ್ನ ನೋಡ್ಬೋದು. ಭಾರತದಲ್ಲಿ ವೈವಿಧ್ಯಮಯವಾದ ಪರಿಸರ ವ್ಯವಸ್ಥೆ ಇರುವುದರಿಂದ ನಮ್ಮಲ್ಲಿ ವೈವಿಧ್ಯಮಯವಾದ ಪಕ್ಷಿ ಸಂಕುಲಗಳನ್ನ ಕೂಡ ನಾವು ಕಾಣ್ಬೋದು. ನಾವು ಕಳೆದ ಸಂಚಿಕೆಯಲ್ಲಿ ಕೆಲವು ಮುಖ್ಯವಾದ ವಿಷಯಗಳನ್ನ ತಿಳ್ಕೊಂಡ್ವಿ. ಒಂದು ಅದೇನಂದ್ರೆ ಭಾರತದಲ್ಲಿ 1300ಕ್ಕೂ ಹೆಚ್ಚು ಬಗೆಯ ಪಕ್ಷಿಗಳಿವೆ. ಅವುಗಳಲ್ಲಿ ಭಾರತದಲ್ಲಿ ನಿವಾಸಿಸುವ ಪಕ್ಷಿಗಳು ಇದೆ, ಮತ್ತೆ ವಲಸೆ ಬರುವ ಪಕ್ಷಿಗಳು ಇದೆ. ಈಗ ಕೆಲವರಲ್ಲಿ ನಂಬಿಕೆ ಏನಂದ್ರೆ ಹಕ್ಕಿಗಳನ್ನ ನೋಡೋಕೆ ನಾವು ಕಾಡಿಗೆ ಹೋಗ್ಬೇಕು ಅಂತ. ಬಟ್ ಅದು ನಿಜಾನ? ನಾವು ನಮ್ಮ ಮನೆಯ ಬಾಲ್ಕನಿ ಅಥವಾ ಅಂಗಳ, ತೋಟದಿಂದನೂ ನಾವು ಹಕ್ಕಿಗಳನ್ನ ನೋಡ್ಬೋದು. ಅದನ್ನ ನಾವು ಕಳೆದ ಸಂಚಿಕೆಯಲ್ಲೇ ನೋಡಿದ್ವಿ. ನಮ್ಮ ಮನೆಯಲ್ಲೇ ಕುಳಿತುಕೊಂಡು ನಾವು ನೋಡಬಹುದಾದಂತ ಕೆಲವು ಹಕ್ಕಿಗಳ ಬಗ್ಗೆ ನಾವು ಪರಿಚಯ ಮಾಡ್ಕೊಂಡ್ವಿ. ಈಗ ಪಕ್ಷಿಗಳನ್ನ ಏಕೆ ನೋಡ್ಬೇಕು? ಪಕ್ಷಿಗಳನ್ನ ನೋಡುವುದರಿಂದ ನಾವು ಸುಲಭವಾಗಿ ಪರಿಸರಕ್ಕೆ ಹತ್ತಿರವಾಗಬಹುದು. ಯಾಕಂದ್ರೆ ಈ ಹಕ್ಕಿಗಳು ನಮ್ ಸುತ್ತಮುತ್ತ ಯಾವಾಗ್ಲೂ ಇರೋದ್ರಿಂದ ನಮ್ಗೆ ನೋಡಲು ಸುಲಭ. ಸೊ ಅವುಗಳ ಮೂಲಕ ನಾವು ಪರಿಸರಕ್ಕೆ ಹತ್ತಿರವಾಗ್ತಿವಿ. ಜೊತೆಗೆ ಹಕ್ಕಿಗಳು ತುಂಬಾ ವರ್ಣಮಯವಾಗಿರ್ತವೆ, ಅವು ಮಧುರವಾಗಿ ಹಾಡ್ತವೆ. ಹಾಗಾಗಿ ನಮ್ಗೆ ಅವು ಆಕರ್ಷಕವಾಗಿ ಕೂಡ ಕಾಣ್ತವೆ. ಅದ್ರ ಜೊತೆಗೆ ಈ ಹಕ್ಕಿಗಳನ್ನ ನೋಡಕ್ಕೆ ನಾವು ಏನು ದುಬಾರಿಯಾದ ಉಪಕರಣಗಳನ್ನ ಬಳಸಬೇಕಿಲ್ಲ. ನಮ್ಮ ಹತ್ರ ಕ್ಯಾಮ್ರಾ, ಬೈನಾಕ್ಯುಲರ್ಸ್ ಇಲ್ದೇ ಇದ್ರೂನು ಹಾಗೆ ಬರಿಗಣ್ಣಿನಲ್ಲೇ ನಾವು ಹಕ್ಕಿಗಳನ್ನ ನೋಡ್ಬೋದು. ಈಗ ಕಳೆದ ಸಂಚಿಕೆಯಲ್ಲಿ ನಾವು ನಮ್ಮ ಮನೆ ಸುತ್ತಮುತ್ತ ಅಥವಾ ನಗರಗಳಲ್ಲಿ ಸಾಮಾನ್ಯವಾಗಿ ಕಾಣುವಂತ ಕೆಲವು ಹಕ್ಕಿಗಳನ್ನ ಪರಿಚಯ ಮಾಡ್ಕೊಂಡ್ವಿ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಇಲ್ಲಿ ಒಂದ್ಸತಿ ನೋಡೋಣ, ಮತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ. ಸೊ ಮೇಲಿನ ಸಾಲಿನಲ್ಲಿ ನೀವು ಬೂದಕಾಗೆ ನೋಡ್ಬೋದು, ಆಮೇಲೆ ಹದ್ದು, ಗೊರವಂಕ ಮತ್ತೆ ಪಾರಿವಾಳ ಇದೆ. ಕೆಳಗಿನ ಸಾಲಿನಲ್ಲಿ ಗಿಳಿ, ಗುಬ್ಬಚ್ಚಿ, ಮಿಂಚುಳ್ಳಿ ಮತ್ತೆ ಪಿಕಳಾರ ಇದೆ. ಮಧ್ಯದಲ್ಲಿ ನೀವು ಕೋಗಿಲೆ, ಅದು ಗಂಡು ಕೋಗಿಲೆ, ಮತ್ತೆ ಸಿಂಪಿಗ ಅಥವಾ ದರ್ಜಿ ಹಕ್ಕಿನ
ನೋಡ್ಬೋದು. ಸೊ ಇವೆಲ್ಲ ಅಟ್ಲೀಸ್ಟ್ ನಗರಗಳಲ್ಲಿ ತುಂಬಾನೇ ಸುಲಭವಾಗಿ ನಾವು ಮನೆಯ ಸುತ್ತಮುತ್ತ ನೋಡುವಂತವ ಹಕ್ಕಿಗಳಿವು. ಸೊ ಹೊಸದಾಗಿ ನೀವು ಹಕ್ಕಿಗಳನ್ನ ಪಕ್ಷಿ ವೀಕ್ಷಣೆ ಮಾಡೋರು ಸೀದಾ ನೀವು ಒಂದು ಹಕ್ಕಿಯ ಗುರುತು ಹಿಡಿಯೋದಕ್ಕೆ ಹೋಗೋದಕ್ಕೆ ಮುಂಚೆ ಅವು ಯಾವ ಹಕ್ಕಿ ಕುಟುಂಬಕ್ಕೆ ಸೇರಿದ್ದು ಅನ್ನೋದನ್ನ ತಿಳ್ಕೊಳ್ಳೋದ್ರ ಮೂಲಕ ಕಲ್ತ್ರೆ ನಿಮ್ಗೆ ಸ್ವಲ್ಪ ಸುಲಭ ಆಗತ್ತೆ. ಇವಾಗ ಒಂದು ಕಾಗೆ ಕುಟುಂಬಕ್ಕೂ ಅಥವಾ ಕೋಗಿಲೆ ಕುಟುಂಬಕ್ಕೂ ವ್ಯತ್ಯಾಸ ಏನು, ಅಥವಾ ಗೊರವಂಕ ಗುಂಪಿಗೆ ಸೇರಿದ ಹಕ್ಕಿಗಳಿಗೂ ಪಿಕಳಾರ ಗುಂಪಿಗೆ ಸೇರಿದ ಹಕ್ಕಿಗಳಿಗೂ ಇರುವ ವ್ಯತ್ಯಾಸ ಏನು, ಹೀಗೆ ನಾವು ಒಂದೊಂದು ಗುಂಪನ್ನ ಗುರುತಿಸೋಕೆ ಶುರು ಮಾಡಿದಾಗ ಆಮೇಲೆ ನೀವು ಪ್ರತಿಯೊಂದು ಇವಾಗ ಗೊರವಂಕ ಕುಟುಂಬದಲ್ಲಿರೋ ಒಂದೊಂದು ಜಾತಿಯ ಹಕ್ಕಿಗಳನ್ನ ನೀವು ಗುರುತಿಸೋದಕ್ಕೆ ಸ್ವಲ್ಪ ಸುಲಭ ಆಗತ್ತೆ. ಇದು ಹೋದ್ ಸಂಚಿಕೆನ ಇದ್ರ ಬಗ್ಗೆ ಇನ್ನೂ ಅತಿ ಮಾಹಿತಿ ಬೇಕಿರೋರು ಹೋದ್ ಸಂಚಿಕೆನ ನೀವು ಅಟೆಂಡ್ ಮಾಡದೇ ಇರೋರು ಅದ್ರ ರೆಕಾರ್ಡಿಂಗ್ ಯೂಟ್ಯೂಬ್ ನಲ್ಲಿ ಲಭ್ಯವಿದೆ, ನೀವು ಅಲ್ಲಿ ಹೋಗಿ ಅದ್ರ ಬಗ್ಗೆ ನೋಡ್ಬೋದು. ಸೊ ಇವತ್ತು ನಾವು ನಮ್ಮ ಆಟಗಳ ವಿಷಯಕ್ಕೆ ಮುಂದುವರಿಸೋಣ. ಈಗ ಇವತ್ತು ನಾನು ಎಲ್ಲ ಪರಿಚಯ ಮಾಡ್ಕೊಡ್ತಿರೋ ಆಟಗಳು ಒಳಾಂಗಣ ಆಟಗಳು. ಯಾಕಂದ್ರೆ ನಾವು ಇವಾಗ ಲಾಕ್ಡೌನ್ ಸಮಯದಲ್ಲಿರೋದ್ರಿಂದ ನೀವು ಮನೆಯಲ್ಲೇ ಮಕ್ಕಳಿಗೆ ಆಡಿಸಬಹುದಾದಂತ ಕೆಲವು ಆಟಗಳ ಬಗ್ಗೆ ನಾನು ಪರಿಚಯ ಮಾಡ್ಕೊಳ್ತೇನೆ. ಇವಾಗ ನಾನು ಮೊದಲು ಶುರು ತೋರಿಸ್ತಿರೋ ಆಟಗಳು ಮಕ್ಕಳಿಗೆ ಹಕ್ಕಿಗಳ ಬಗ್ಗೆ ಏನು ಪರಿಚಯನೇ ಇಲ್ಲದೆ ಇದ್ದಾಗ ಅವರಿಗೆ ಒಂದು ಆಸಕ್ತಿ ಬರುವಂತೆ ಮಾಡಲು ಬಳಸಬಹುದಾದಂತ ಕೆಲವು ಆಟಗಳನ್ನ ಮೊದಲು ಪರಿಚಯ ಮಾಡ್ಕೊಡ್ತೇನೆ. ಇವಾಗ ವಾಸ್ತವ ಅಥವಾ ಕಾಲ್ಪನಿಕ ಆಟ. ಇಲ್ಲಿ ಈ ಆಟಕ್ಕೆ ನಿಮ್ಗೆ ಯಾವುದೇ ವಸ್ತುವಿನ ಅಗತ್ಯ ಇಲ್ಲ. ಇದು ಸುಮ್ಮನೆ ಪ್ರಶ್ನೆ ಉತ್ತರ ಹೇಳಿ ಆಡುವಂತ ಒಂದು ಆಟ. ಇದನ್ನ ಕುಳಿತಲ್ಲೂ ಆಡ್ಬೋದು, ಬಟ್ ಮಕ್ಕಳಿಗೆ ಓಡಾಡ್ಕೊಂಡು ಆಡಿದ್ರೆ ಚೆನ್ನಾಗಿರುತ್ತೆ. ಸೊ ಒಂದ್ ರೂಮ್ ನಲ್ಲಿ ನೀವು ಎರಡು ಜಾಗನ ವಿಂಗಡಣೆ ಮಾಡಿ, ಅಂದ್ರೆ ಒಂದು ಕಡೆ ಅದು ವಾಸ್ತವ ರೂಮ್ ನ ಕೋಣೆ ಒಂದ್ ಕಡೆ, ಇನ್ನೊಂದು ಕಡೆ ಅದು ಕಾಲ್ಪನಿಕ ಅಂತ. ಸೊ ಮತ್ತೆ ನೀವು ಈ ರೂಮ್ ನ ವಿಂಗಡಣೆ ಮಾಡಿದ್ಮೇಲೆ ಮಕ್ಕಳಿಗೆ ಪಕ್ಷಿಗಳ ಬಗ್ಗೆ ಯಾವುದೋ ಒಂದು ಮಾಹಿತಿ ಕೊಡಬೇಕು. ಮಕ್ಕಳು ಅದು ನಿಜಾನ ಸುಳ್ಳ ಅಂತ ಅವರು ಡಿಸೈಡ್ ಮಾಡಿ ಅದು ರೂಮ್ನ ಆ ಭಾಗಕ್ಕೆ ಅವರು ಓಡ್ಬೇಕು. ಅವ್ರಿಗೆ ಅದು ನೀವು ಕೊಟ್ಟಂತ ಮಾಹಿತಿ ನಿಜ ಅನ್ಸಿದ್ರೆ, ವಾಸ್ತವ ಅನ್ಸಿದ್ರೆ ರೂಮಿನ ಆ ಭಾಗಕ್ಕೆ ಓಡ್ಬೇಕು. ಅದು ಕಾಲ್ಪನಿಕ ಅನ್ಸಿದ್ರೆ ನೀವು ರೂಮ್ನ ವಿಂಗಡಣೆ ಮಾಡಿರೋ ಕಾಲ್ಪನಿಕ ಭಾಗಕ್ಕೆ ಅವು ಓಡ್ಬೇಕು. ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಇವಾಗ ಉದಾಹರಣೆಗೆ ನೀವು ಎಲ್ಲಾ ಪಕ್ಷಿಗಳು ಹಾರುತ್ತವೆ ಅಂತ ಒಂದು ವಾಕ್ಯ ಹೇಳ್ತೀರಾ. ಇವಾಗ ಮಕ್ಕಳು ಅದನ್ನ ಡಿಸೈಡ್ ಮಾಡ್ಬೇಕು, ಅದು ನಿಜಾನ ಸುಳ್ಳ ಅಂತ. ಅವರು ನಿಜ ಅನ್ಸಿದ್ರೆ ನಿಜವಾದ ರೂಮಿನ ನಿಜ ಅನ್ನೋ ಜಾಗಕ್ಕೆ ಓಡ್ಬೇಕು, ಸುಳ್ಳು ಅನ್ಸಿದ್ರೆ ಕಾಲ್ಪನಿಕ ಜಾಗಕ್ಕೆ ಓಡ್ಬೇಕು. ಇವಾಗ ಇದ್ರ ಉತ್ತರ ಇದು ಕಾಲ್ಪನಿಕ. ಏಕೆಂದ್ರೆ ಹಾರಾಟವಿಲ್ಲದೆ ಇರೋ ಅನೇಕ ಪಕ್ಷಿಗಳಿದಿವೆ. ಆಸ್ಟ್ರಿಚ್ ಇರ್ಬಹುದು ಅಥವಾ ಪೆನ್ಗಿನ್ ಇರ್ಬಹುದು, ಇಂಥ ಪಕ್ಷಿಗಳು ಇರೋದ್ರಿಂದ ಇದು ಕಾಲ್ಪನಿಕ ಆಟ. ಸೊ ನಾವ್ ಇವಾಗ ಏನ್ ಮಾಡೋಣ ಅಂದ್ರೆ, ನಾವು ಆನ್ಲೈನ್ ನಲ್ಲಿ ಝೂಮ್ ನಲ್ಲಿ ಈ ಸಂಚಿಕೆ ನಡೆಸ್ತಿರೋದ್ರಿಂದ ನಮ್ಗೆ ರೂಮ್ ನಲ್ಲಿ ಓಡಾಡೋದ್ ಕಷ್ಟ, ಬಟ್ ನಾವು ಇಲ್ಲೇನೆ ಆಟ ಆಡೋಣ. ಸೊ ಈ ಆಟನ ನಾನ್ ನಿಮ್ಗೆ ಕೆಲವು ಪಕ್ಷಿಗಳ ಬಗ್ಗೆ ಕೆಲವು ಸಂಗತಿ ಹೇಳ್ತೇನೆ. ನೀವು ಅದು ಸರಿನೋ ತಪ್ಪೋ ಅಂತ ಡಿಸೈಡ್ ಮಾಡ್ಬೇಕು. ಸೊ ನೀವೇನ್ ಮಾಡಿ ಅಂದ್ರೆ, ಇಲ್ಲಿ ಇವಾಗ ನೀವು ನಿಮ್ಮ ಕೆಳಗಡೆ ಇಲ್ಲಿ ಸ್ಕ್ರೀನ್ ಕೆಳಗಡೆ ನಿಮ್ಗೆ ಈ ಸಿಂಬಲ್ಗಳು ಕಾಣ್ತವೆ, ಐಕನ್ಸ್. ಇಲ್ಲಿ ಪಾರ್ಟಿಸಿಪೆಂಟ್ಸ್ ಅಂತಿದ್ಯಲ್ಲ, ಅಲ್ಲಿ ಪಾರ್ಟಿಸಿಪೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಕಾಣಿಸುತ್ತೆ. ಇದು ಮೊಬೈಲ್ ನಿಂದ ನೋಡ್ತಿರೋರ್ಗೆ ಬಲ್ಗಡೆ ಇರೋದು, ಕಂಪ್ಯೂಟರ್ ನಿಂದ ನೋಡ್ತಿರೋರ್ಗೆ ನಿಮ್ಗೆ ಪಾರ್ಟಿಸಿಪೆಂಟ್ಸ್ ಲಿಸ್ಟ್ ಕಾಣುತ್ತೆ. ಅದ್ರ ಕೆಳಗಡೆ ಇಲ್ಲಿ ನೋಡಿ ಎಸ್ ನೋ ಅನ್ನೋ ಎರಡು ಚಿಹ್ನೆ ಇದೆ. ಸೊ ಹಸಿರಿರೋದು ಎಸ್, ಕೆಂಪಿರೋದು ನೋ. ಇವಾಗ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಿದಾಗ ಅಥವಾ ಒಂದು ವಾಕ್ಯ ಹೇಳಿದಾಗ ಅದು ನಿಮ್ಗೆ ಸರಿ ಅನ್ಸಿದ್ರೆ ಎಸ್ ಮೇಲೆ ಒತ್ತಬೇಕು,
ತಪ್ಪು ಅನ್ಸಿದ್ರೆ ನೋ ಮೇಲೆ ಒತ್ತಬೇಕು. ಎಲ್ಲರಿಗೂ ಇದು ಸಿಕ್ಕಿದ್ಯಾ? ಮೆಸೇಜ್ ಅಲ್ಲಿ ಹೇಳ್ತೀರಾ ಎಲ್ಲರಿಗೂ ಈ ಬಟನ್ಗಳು ನಿಮ್ಗೆ ಸಿಕ್ಕಿದ್ಯಾ ಅಂತ? ಬಟನ್ಗಳು ಕಾಣಿಸಿದ್ರೆ ಎಸ್ ಅಂತ ಹೇಳಿ. ಓಕೆ. ಸೊ ಸಿಗದೆ ಇರೋರ್ಗೆ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಎಸ್ ನೋ ಬಟನ್ಗಳು ಕಾಣಿಸ್ತೆ. ಓಕೆ, ಈಗ ಈ ಶುರು ಮಾಡೋಣ. ಮೊದಲನೇದು, ಸೊ ನಿಮ್ಗೆ ಸರಿ ಅನ್ಸಿದ್ರೆ ಎಸ್ ಮೇಲೆ ಒತ್ತಿ, ತಪ್ಪು ಅನ್ಸಿದ್ರೆ ನೋ ಬಟನ್ ಮೇಲೆ ಒತ್ತಿ. ಮೊದಲನೇದು, ಪಕ್ಷಿಗಳು ಮಾತ್ರ ಗರಿಗಳನ್ನು ಹೊಂದಿರುವ ಜೀವಿಗಳು. ಸರಿನಾ ತಪ್ಪಾ? ಪಕ್ಷಿಗಳು ಮಾತ್ರ ಗರಿಗಳನ್ನು ಹೊಂದಿರುವ ಜೀವಿಗಳು. ಸರಿನಾ ತಪ್ಪಾ ಅಂತ ಎಸ್ ನೋ ಬಟನ್ ಮೇಲೆ ಒತ್ತಬೇಕು ನೀವು. Misha, Garima, is it possible for you to tell me how many voted for yes and how many voted for no? Hello? Yeah, so 12 said yes and 2 said no. Okay. Okay. ಸೊ ಪಕ್ಷಿಗಳ ಇದಕ್ಕೆ ಉತ್ತರ ಪಕ್ಷಿಗಳು ಮಾತ್ರ ಗರಿಗಳನ್ನು ಹೊಂದಿರುವ ಜೀವಿಗಳು. ಇದು ಸತ್ಯ, ಸರಿ. ಏಕೆಂದ್ರೆ ಪಕ್ಷಿಗಳನ್ನ ನಾವು ಗುರುತು ಹಿಡಿಯೋದೇ ಈ ಗರಿಗಳಿಂದ. ಕೆಲವರು ಬಾವಲಿಗಳನ್ನು ಕೂಡ ಪಕ್ಷಿಗಳಂತ ಅನ್ಕೊಂಡಿರ್ತಾರೆ, ಅದು ತಪ್ಪು. ಬಾವಲಿಗಳು ಅವು ಮ್ಯಾಮಲ್ಸ್, ಕನ್ನಡದಲ್ಲಿ ಪ್ರಾಣಿಗಳು ಇಲ್ಲ. ಮ್ಯಾಮಲ್ಸ್ಗೆ ಕನ್ನಡದಲ್ಲಿ ಸಸ್ತನಿ ಜೀವಿಗಳು. ಸೊ ಹಾಗಾಗಿ ಬಾವುಲಿಗಳು ಪಕ್ಷಿಗಳಲ್ಲ. ಸೊ ಸರಿ ಉತ್ತರ ಕೊಟ್ಟಿರೋರು ನಿಮ್ಗೆ ನಿಮ್ದು ಕರೆಕ್ಟ್, ಎಸ್ ಅಂತ ಹೇಳಿರೋರು. ನೆಕ್ಸ್ಟ್, ಕೆಲವು ಪಕ್ಷಿಗಳು ಮೊಟ್ಟೆಗಳನ್ನು ಇಡುವುದರ ಬದಲು ಜೀವಂತ ಮರಿಗಳಿಗೆ ಜನ್ಮ ನೀಡುತ್ತವೆ. ಎಸ್ ಆರ್ ನೋ? ಕೆಲವು ಪಕ್ಷಿಗಳು ಮೊಟ್ಟೆಗಳನ್ನ ಇಡುವುದರ ಬದಲು ಜೀವಂತ ಮರಿಗಳಿಗೆ ಜನ್ಮ ನೀಡುತ್ತವೆ. ಎಸ್ ಆರ್ ನೋ? 2 yes and 9 no. ಓಕೆ. 10 no. ಓಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪಕ್ಷಿಗಳೆಲ್ಲವೂ ಮೊಟ್ಟೆಗಳಿಂದನೇ ಆಚೆ ಬರೋದು. ಓಕೆ, ನೆಕ್ಸ್ಟ್. ಪಕ್ಷಿಗಳು ವರ್ಷ ಪೂರ್ತಿ ತಮ್ಮ ಗೂಡಿನಲ್ಲಿ ವಾಸಿಸುತ್ತವೆ. ಸರಿನಾ ತಪ್ಪಾ? ಪಕ್ಷಿಗಳು ವರ್ಷ ಪೂರ್ತಿ ತಮ್ಮ ಗೂಡಿನಲ್ಲಿ ವಾಸಿಸುತ್ತವೆ. ಎಸ್ ಆರ್ ನೋ? All no. ಆಲ್ ನೋ. ಓಕೆ. ಸೊ ಪಕ್ಷಿಗಳು ವರ್ಷ ಪೂರ್ತಿ ತಮ್ಮ ಗೂಡಿನಲ್ಲಿ ಇರೋದಿಲ್ಲ, ಅವು ಮೊಟ್ಟೆ ಇಟ್ಟು ಮರಿ ಮಾಡೋ ಟೈಮಲ್ಲಿ ಮಾತ್ರ ಇರ್ತವೆ. ಓಕೆ. ಒಂದು ವೇಳೆ ನಿಮಗೆ ಮರಿ ಸಿಕ್ಕಿದರೆ ಅದಕ್ಕೆ ಹಾಲು ಕುಡಿಸಬೇಕು. ಸೊ ನಿಮ್ಗೇನಾದ್ರೂ ಹಕ್ಕಿ ಮರಿ ಸಿಕ್ಕಿದ್ರೆ ಅದಕ್ಕೆ ಹಾಲು ಕುಡಿಸ್ಬೇಕು. ಸರಿನಾ ತಪ್ಪಾ? 1 yes and 12 no. ಓಕೆ. ಸೊ ನೋ ಅಂದವ್ರದ್ದೆಲ್ಲ ಸರಿಯಾದ ಉತ್ತರ. ಯಾಕಂದ್ರೆ ಪಕ್ಷಿಗಳು ಹಾಲು ಕುಡಿಯೋದಿಲ್ಲ ಮೊದಲನೇದಾಗಿ. ಸೊ ಹಾಲು ಕುಡಿಸಿದ್ರೆ ಅವು ಬದುಕೋದಿಲ್ಲ. ಇನ್ನೊಂದು, ನೀವು ಈ ತರ ಮರಿ ಹಕ್ಕಿಗಳೇನಾದ್ರು ಸಿಕ್ಕಿದ್ರೆ ಆದಷ್ಟು ಅದು ಗೂಡಿಗೆ ವಾಪಸ್ ಆಗೋದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಏನನ್ನು ಕೊಡದೆ. ನೆಕ್ಸ್ಟ್, ಮೊಟ್ಟೆಯಲ್ಲಿರುವ ಹಳದಿ ಭಾಗವು ಮರಿ ಹಕ್ಕಿಯಾಗಿ ಬೆಳೆಯುತ್ತದೆ. ಸೊ ಮೊಟ್ಟೆನಲ್ಲಿ ನೀವು ಬಿಳಿ ಭಾಗ ಹಳದಿ ಭಾಗ ಎರಡು ನೋಡ್ತಿರಲ್ಲ, ಆ ಹಳದಿ ಭಾಗ ಹಕ್ಕಿ ಮರಿಯಾಗಿ ಮುಂದೆ ಬೆಳೆಯುತ್ತೆ. ಎಸ್ ಆರ್ ನೋ? 13 yes and 2 no. ಓಕೆ. ಆಕ್ಚುಲಿ ಎಸ್ ಅಂದಿರೋರು ತಪ್ಪು ಉತ್ತರ.
ಸೊ ಮೊಟ್ಟೆಯಲ್ಲಿ ಆಕ್ಚುಲಿ ಇರೋ ಆ ಹಳದಿ ಭಾಗ ಅದು ಆ ಮರಿಗೆ ಭ್ರೂಣಕ್ಕೆ ಆಹಾರ ಒದಗಿಸುತ್ತೆ, ಅದು ಮರಿಯಾಗಿ ಬೆಳೆಯೋದಿಲ್ಲ. ಸೊ ಹೀಗೆ ಇವಾಗ ಈ ತರ ಒಂದು ಉದಾಹರಣೆ ನಾನು ಇವಾಗ ನಿಮಗೆ ಕೊಟ್ಟ ಹಾಗೆ ಮಕ್ಕಳಿಗೆ ನೀವು ತುಂಬಾ ಸಿಂಪಲ್ ಆಗಿರೋ ಈ ತರ ಕೆಲವು ವಾಸ್ತವವನ್ನ ಹೇಳಿ ಅವ್ರಗಳಿಗೆ ಒಂದು ಕ್ಯೂರಿಯಾಸಿಟಿ ಮೂಡಿಸ್ಬೋದು. ಅವಾಗ ಮಕ್ಳುಗಳು ಪ್ರಶ್ನೆ ಮಾಡೋದಕ್ ಶುರು ಮಾಡ್ತಾರೆ. ಸುಮ್ನೆ ಹಕ್ಕಿಗಳು ನೋಡಿ ಹೆಸರು ಕಲಿಯೋಕ್ಕಿಂತ ಈ ತರ ನೀವು ಆಟ ಆಡೋದ್ರಿಂದ, ಜೊತೆಗೆ ಮಕ್ಕಳು ಒಂದ್ ರೂಮ್ ನಲ್ಲಿ ತುಂಬಾ ಜನ ಮಕ್ಳಿದ್ರೆ, ಇವಾಗ ಶಾಲೆಗಳಲ್ಲಿ ತುಂಬಾ ಜನ ಮಕ್ಳಿದ್ರೆ ಅವ್ರಗಳನ್ನ ಗುಂಪುಗಳು ಮಾಡಿ ಅವರು ರೂಮ್ ನಲ್ಲಿ ಓಡಾಡಿದಾಗ ಅವ್ರಿಗೆ ಅಲ್ಲಿ ಅಂದ್ರೆ ಅಲ್ಲಿ ಮೋಜು ಕೂಡ ಇರುತ್ತೆ, ಜೊತೆಗೆ ಒಳ್ಳೆ ಪಕ್ಷಿಗಳ ಬಗ್ಗೆ ಅವರು ಕಲಿಕೆನು ಮಾಡ್ಕೊಳ್ತಾರೆ. ಈಗ ನಮ್ಮಲ್ಲಿ ಅರ್ಲಿ ಬರ್ಡ್ ನಲ್ಲಿ ನಮ್ಮ ವೆಬ್ಸೈಟ್ಗೆ ಹೋದ್ರೆ ನಾವು ಕೆಲವು ಆಟಗಳನ್ನ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇವಾಗ ಇದು ಒಂದು ಬಿಂಗೋ ಆಟ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡ್ಕೊಂಡು ಮನೆಯಲ್ಲೇ ಆಡ್ಬೋದು. ಇವಾಗ ಇಲ್ಲಿ ನೋಡಿದ್ರೆ ನಿಮ್ಗೆ ಅಡ್ಡ ಸಾಲಿನಲ್ಲಿ 4 ಚೌಕ ನೋಡ್ತೀರಾ, ಈಗ ಉದ್ದ ಸಾಲಿನಲ್ಲೂ 4 ಚೌಕ ನೋಡ್ತೀರಾ. ಇದನ್ನ ಏನ್ ಮಾಡ್ಬೇಕು, ಇದು ಹೇಗ್ ಆಡೋದು ಅಂದ್ರೆ, ಈಗ ಒಂದು ಉದಾಹರಣೆಗೆ ಈಗ ಮೊದ್ಲು ಇಲ್ಲಿ ಬರ್ದಿರೋದೇನಂದ್ರೆ ಹಕ್ಕಿಯ ಧ್ವನಿ ಅಂತ ಬರ್ದಿದೆ. ಅಕಸ್ಮಾತ್ ನೀವು ಮನೆಯಿಂದ ಇದನ್ನ ನಿಮ್ ಬಾಲ್ಕನಿನಲ್ಲೇ ನಿಂತ್ಕೊಂಡು ಕೆಳಗಡೆ ಅಂಗಳದಲ್ಲಿ ನಿಂತ್ಕೊಂಡು ಆಡ್ಬೋದು ಮಕ್ಕಳು. ಹಕ್ಕಿಯ ಧ್ವನಿ ಕೇಳಿಸಿದ್ದೆ ಅಲ್ಲಿ ಒಂದು ಟಿಕ್ ಮಾಡ್ಬೋದು. ಮತ್ತೆ ಯಾವ್ದಾದ್ರು ಹಾರ್ತಿರೋ ಹಕ್ಕಿ ಕಾಣಿಸಿದ್ರೆ ಅಲ್ಲೊಂದು ಟಿಕ್ ಹಾಕಿ. ಮತ್ತೆ ಉದ್ದ ಬಾಲದ ಹಕ್ಕಿ, ಇಲ್ಲಿ ಗಿಣಿ ಚಿತ್ರ ಇದೆ ಆದ್ರೆ ಗಿಳಿನೇ ನೋಡ್ಬೇಕಂತಿಲ್ಲ, ಯಾವುದೇ ಉದ್ದ ಬಾಲದ ಹಕ್ಕಿ ಇದ್ರೂ ನೋಡಿ ಅಲ್ಲೊಂದು ಟಿಕ್ ಮಾಡ್ಬೇಕು. ಮತ್ತೆ ಹಕ್ಕಿಯ ಪುಕ್ಕ ಏನಾದ್ರೂ ಸಿಕ್ಕಿದ್ರೆ ಟಿಕ್ ಮಾಡ್ಬೇಕು. ಸೊ ಇದು 4 ಒಂದೇ ಸಾಲಿನಲ್ಲಿ ನಿಮ್ಗೆಲ್ಲ ಕಾಣಿಸಿದ್ರೆ ಅದು ಬಿಂಗೋ ಆಗತ್ತೆ. ಸೊ ಇದನ್ನ ಈ ತರ ಅಡ್ಡ ಸಾಲ್ ಮಾತ್ರ ಅಂತ ಅಲ್ಲ, ಯಾವ ಸಾಲಲ್ಲಿ ಬೇಕಾದ್ರೂ ಆಡ್ಬೋದು. ಉದಾಹರಣೆಗೆ ಈ ತರನು ಮಾಡ್ಬೋದು, ಇವಾಗ ಈ ಸಾಲಿನಲ್ಲೂ ಆಡ್ಬೋದು. ನಿಮ್ಗೆ ಜೋಡಿ ಆಗಿರೋ 2 ಹಕ್ಕಿ ಜೋಡಿ ಸಿಕ್ಕಿದ್ರೆ, ಗಂಡು ಹೆಣ್ಣುನೋ ಅಥವಾ ಒಂದೇ ಜಾತಿಯ ಹಕ್ಕಿ ಜೋಡಿ ಇದ್ದಿದ್ ಸಿಕ್ಕಿದ್ರೆ ಅಲ್ಲಿ ಟಿಕ್ ಮಾಡಿ. ಮತ್ತೆ ಯಾವ್ದಾದ್ರು ಹಕ್ಕಿ ಗೂಡು ಕಾಣಿಸಿದ್ರೆ, ಅದು ಪೊಟ್ರೆ ಒಳಗಿರ್ಬೋದು, ಮರದಲ್ಲಿ ಕಟ್ಟಿರೋದಿರ್ಬೋದು, ಅಲ್ಲಿ ಟಿಕ್ ಮಾಡಿ. ಮತ್ತೆ ಹಕ್ಕಿ ಹಿಚ್ಚೆ ಕಾಣಿಸಿದ್ರೆ ಅದನ್ನ ಟಿಕ್ ಮಾಡಿ. ಸೊ ಇದು ಈ ತರನು ಬಿಂಗೋ ಆಗುತ್ತೆ. ಸೊ ನೀವು ಇದನ್ನ ಪ್ರಿಂಟ್ ಮಾಡ್ಕೊಂಡು ಮನೆಯಲ್ಲಿ ಆಡ್ಬೋದು, ಅಥವಾ ನೀವು ಸುಮ್ನೆ ಬರ್ಕೊಂಡುನು ನೀವೇ ಇದನ್ನ ತಯಾರಿಸ್ಕೊಂಡು ಕೂಡ ಮಕ್ಕಳಿಗೆ ಆಡಿಸ್ಬೋದು. ಸೊ ಇದಕ್ಕೆ ಮಕ್ಕಳಿಗೆ ಮೊದಲೇ ಪಕ್ಷಿಗಳ ಬಗ್ಗೆ ಇದು ಜ್ಞಾನ ಇರಬೇಕು ಅಂತ ಏನಿಲ್ಲ. ಸೊ ಇದ್ರ ಮೂಲಕ ಮಕ್ಕಳು ನೋಡೋಕ್ ಶುರು ಮಾಡ್ತಾರೆ. ಹೊರಗಡೆ ಹಾರ್ತಿರೋ ಹಕ್ಕಿನ, ಗೂಡುಗಳನ್ನ, ಗರಿಗಳನ್ನ, ಅವನ್ನೆಲ್ಲ ಅವರು ತಮ್ಮ ಸುತ್ತಮುತ್ತಲಿನ ಪರಿಸರನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮುಂದಿನ ಆಟ ಇದು ನಾವು ಒಂದು ಪಕ್ಷಿಯ ಜೀವನ ಚಕ್ರದನ್ನ ಒಂದು ಆಟದ ಮೂಲಕ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬಹುದು ಅಂತ ಒಂದು ಆಟ. ಸೊ ಇದನ್ನು ಮತ್ತೆ ನಮ್ಮ ಅರ್ಲಿ ಬರ್ಡ್ ವೆಬ್ಸೈಟಿಗೆ ನೀವು ಹೋದ್ರೆ ಅಲ್ಲಿ ಈ ಕಾರ್ಡ್ಗಳನ್ನ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡ್ಕೊಂಡು ಹೀಗೆ ಚಿಕ್ಕ ಕಾರ್ಡ್ ಆಗಿ ಕಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾವು ಸುಮಾರು ಕಾರ್ಡ್ಗಳು ಮಾಡಿರ್ತೇವೆ. ಅಂದ್ರೆ ಪಕ್ಷಿ ಜೀವನ ಚಕ್ರಕ್ಕೆ ಸಂಬಂಧಿಸಿದ ಬೇರೆ ಬೇರೆ ವಿಷಯಗಳ ಬಗ್ಗೆ, ಅದು ಒಂದು ಸಂಗಾತಿನ ಹುಡ್ಕೋದಿರ್ಬೋದು, ಗೂಡ್ ಕಟ್ಟೋದಿರ್ಬೋದು, ಮೊಟ್ಟೆಗಳನ್ನ ಕಾವು ಕೊಡೋದಿರ್ಬೋದು, ಆ ಟೈಮಲ್ಲಿ ಅವುಗಳ ಜೀವನದ ಆ ಟೈಮಲ್ಲಿ ಏನೇನ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಕಾರ್ಡ್ಗಳಲ್ಲಿ ಮಾಹಿತಿ ಇರುತ್ತೆ. ಅದು ಮರಿ ಪೋಷಣೆ ಮಾಡೋ ಟೈಮಲ್ಲಿ ಇರ್ಬೋದು. ಇವಾಗ ಒಂದು ಉದಾಹರಣೆ ಇಲ್ಲಿ ನಾನು ಓದಿದ್ರೆ ಈ ಕಾರ್ಡ್ ಅಲ್ಲಿ, ಇದು ವಲಸೆ ಬರೋ ಪಕ್ಷಿಗಳ ಬಗ್ಗೆ ಒಂದು ಕಾರ್ಡು. ಅದ್ರಲ್ಲಿ ಒಂದೇನ್ ಬರ್ದಿದೆ, ನೀವು ಸಾಮಾನ್ಯವಾಗಿ ವಲಸೆ ಬರುವ ಕೆರೆಯ ಜಾಗದಲ್ಲಿ ಬಹುಮಹಡಿಯ ಕಟ್ಟಡಗಳು ತಲೆ ಎತ್ತಿವೆ. ಹಾಗಾಗಿ ಆ ಕಾರ್ಡ್ ಇಟ್ಕೊಂಡಿರೋರು ಏನ್ ಮಾಡ್ಬೇಕು, 2 ಹೆಜ್ಜೆ ಹಿಂದೆ ಹೋಗಿ. ಸೊ ಒಂಥರ ನೀವು ಹಾವು ಏಣಿ ಆಟ ಆಡ್ದಂಗೆ, ಒಳ್ಳೆ ವಿಷಯಗಳು ಬಂದಾಗ ಮುಂದೆ ಹೋಗೋದು, ಕೆಟ್ಟ ವಿಷಯಗಳು ಬಂದಾಗ ಹಿಂದೆ ಹೋಗೋದು, ಆ ತರದೊಂದು ಆಟ. ಇದು ಆಕ್ಚುಲಿ ಗುಂಪಿನ ಆಟ, ಒಬ್ರೊಬ್ರೆ ಆಡೋದಕ್ಕಾಗಲ್ಲ. ಸೊ ತಂಡದ ಆಟ ಇದು. ತಂಡನ ನಾವು ಇರೋ ಮಕ್ಕಳನ್ನ ಒಂದು 4 ತಂಡವಾಗಿ ಡಿವೈಡ್ ಮಾಡ್ಕೊಂಡು, ಸೊ ಪ್ರತಿಯೊಂದು ವಿಷಯದ ಕಾರ್ಡ್ಗಳನ್ನ ಒಂದೊಂದು ಕಾರ್ಡು ಒಂದೊಂದು ತಂಡ ತಗೊಂಡು ಅದ್ರಲ್ಲಿ ಏನಿದೆ ಓದಿ ಅವರು ಹಾಗೆ ಮಾಡ್ಬೇಕು. ಸೊ ಕೊನೆಗೆ ಎಲ್ಲ ಆಟ ಮುಗಿತಿದ್ದಂಗೆ ಒಂದು ತಂಡ ಗೆಲ್ಲುತ್ತೆ.
ಸೊ ಆದ್ರೆ ಈ ಆಟನ ಆಡೋದಕ್ಕೆ ಮಕ್ಕಳಿಗೆ ಸ್ವಲ್ಪ ಓದೋದಕ್ ಬರ್ಬೇಕು, ಯಾಕಂದ್ರೆ ಇದ್ರಲ್ಲಿ ತುಂಬಾ ವಿಷಯಗಳಿರೋದ್ರಿಂದ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಈ ಆಟನ ನೀವು ಬಳಸ್ಬೋದು, ಯಾಕಂದ್ರೆ ಅವರು ಓದಿ ಆ ಒಂದು ಆಕ್ಷನ್ ನ ಮಾಡ್ಬೇಕಾಗತ್ತೆ. ಆದ್ರೆ ಮತ್ತೆ ಈ ಆಟಕ್ಕೆ ಪಕ್ಷಿಗಳ ಬಗ್ಗೆ ಜ್ಞಾನ ಇರ್ಬೇಕು ಅಂತ ಏನಿಲ್ಲ, ಇದ್ರ ಮೂಲಕನೇ ಅವರು ಹಕ್ಕಿಗಳ ಬಗ್ಗೆ ಕಲಿಬಹುದು. ಅಂದ್ರೆ ಒಂದು ಹಕ್ಕಿ ತನ್ನ ಜೀವನದಲ್ಲಿ ಏನೇನು ಮಾಡುತ್ತೆ, ಜೊತೆಗೆ ಏನೇನ್ ಕಷ್ಟ ಎದುರಿಸುತ್ತೆ ಅದನ್ನೆಲ್ಲ ನಾವು ಈ ಆಟಗಳಲ್ಲಿ ಕಲಿಬಹುದು. ನೆಕ್ಸ್ಟ್ ಅರ್ಲಿ ಬರ್ಡ್ ನಲ್ಲಿ ಫ್ಲಾಶ್ ಕಾರ್ಡ್ ಗಳಂತ ನಾವು ಮಾಡಿದ್ದೇವೆ. ಸೊ ನಮ್ಮ ಸೈಟಿಗೆ ಹೋದ್ರೆ ನೀವು ಈ ತರ ಒಂದು ಫ್ಲಾಶ್ ಕಾರ್ಡ್ ಗಳ ಸೆಟ್ ನ ನೋಡ್ತೀರಾ. ಇದ್ರಲ್ಲಿ ಮುಂದ್ಗಡೆ ಹಕ್ಕಿಗಳ ಫೋಟೋಗಳಿದೆ. ಇವೆಲ್ಲ ಸಾಮಾನ್ಯವಾಗಿ ಕಂಡು ಬರುವಂತ ಹಕ್ಕಿನೇ. ಸೊ ಮುಂದ್ಗಡೆ ಫೋಟೋ ಇರುತ್ತೆ, ಹಿಂದ್ಗಡೆ ಹಕ್ಕಿ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿ ಇರುತ್ತೆ. ಅದು ಏನ್ ತಿನ್ನುತ್ತೆ, ಎಲ್ಲಿ ನೆಲ್ಸಿರುತ್ತೆ, ಎಷ್ಟ್ ದೊಡ್ಡದಾಗಿರುತ್ತೆ, ಮತ್ತೆ ಕೆಲವು ತುಂಬಾ ಮುಖ್ಯವಾದ ಮಾಹಿತಿಗಳು ಇರುತ್ತೆ. ಸೊ ಈ ಆಟನ ಎಲ್ಲಾ ವಯಸ್ಸಿನ ಮಕ್ಕಳು ಆಡ್ಬೋದು, ತುಂಬಾ ಚಿಕ್ಕ ಮಕ್ಕಳು ಆಡ್ಬೋದು, ಒಂದು 5 ವರ್ಷದ ಮಕ್ಕಳು ಕೂಡ ಆಡ್ಬೋದು. ಸೊ ಇದ್ರಲ್ಲಿ ಸುಮಾರು ತರದ ಆಟ ಆಡ್ಬೋದು. ಒಂದು ಸಿಂಪಲ್ ಆದಂತ ಆಟ ಅಂದ್ರೆ ಇದು ನೆನಪಿನ ಆಟ. ಇಲ್ಲೇನ್ ಮಾಡ್ತೀವಿ ನಾವು, ಒಂದು ನೆಲದ ಮೇಲೋ ಟೇಬಲ್ ಮೇಲೋ ಈ ತರ ಎಲ್ಲ ಹರಡಿರ್ತೇವೆ ಈ ಕಾರ್ಡ್ಗಳನ್ನ. ಸೊ ಮಕ್ಕಳು ಬಂದು, ಒಂದ್ ಮಗು ಬಂದು ಯಾವ್ದಾದ್ರೂ 2 ಕಾರ್ಡ್ನ ತಗೊಳ್ಬೇಕು. ಆ 2 ಕಾರ್ಡ್ ಹಿಂದೆ ಆಮೇಲೆ ನಾವು ನೋಡ್ಬೇಕು, ದೊಡ್ಡವರು ನೋಡಿದಾಗ. ಇವಾಗ ಉದಾಹರಣೆಗೆ ಅದು ಇಲ್ಲ, ಅದು ತಿನ್ನುವಂತ ಆಹಾರ ಅಥವಾ ಅದು ನೆಲೆಸೋ ಅಂತ ಆವಾಸ ಸ್ಥಾನ ಮ್ಯಾಚ್ ಆಗ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಪಾಯಿಂಟ್ ಸಿಗೋದಿಲ್ಲ. ಈಗ ಉದಾಹರಣೆಗೆ ಇಲ್ಲಿ ಒಂದು ಕಾಗೆ, ಬೂದ್ ಕಾಗೆ, ಅದು ನೆಲೆಸೋ ಅಂತ ಜಾಗ ಬಿಲ್ಡಿಂಗ್ ಗಳು ತೋರ್ಸಿದೀವಿ ಇಲ್ಲಿ ಸಿಂಬಲ್, ಯಾಕಂದ್ರೆ ಇದು ಮನುಷ್ಯರ ಹತ್ರ ಇರುವಂತ ಜಾಗದಲ್ಲಿ ಇರುತ್ತೆ. ಅದು ತಿನ್ನೋ ಆಹಾರ ಎಲ್ಲಾ ತರದ್ದು, ಅದು ಹುಳ ಇಂದ ಹಿಡ್ದು ಅನ್ನ, ಕಾಳು, ಮಾಂಸ ಎಲ್ಲಾನು ತಿನ್ನುತ್ತೆ. ಅದೇ ನೀರ್ಕಾಗೆ ನೀರ್ನಲ್ಲಿ ನೆಲೆಸಿರುತ್ತೆ, ಮತ್ತೆ ಬರೀ ಮೀನನ್ ಮಾತ್ರ ತಿನ್ನುತ್ತೆ. ಹಾಗಾಗಿ ಇದು 2 ಕಾರ್ಡು ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಆ ಒಂದು ಗುಂಪುಗೋ ಅಥವಾ ಆ ಮಗುಗೋ ಪಾಯಿಂಟ್ ಸಿಗೋದಿಲ್ಲ. ಇವಾಗ ಇನ್ನೊಂದು ಮಗು ಬಂದು ಈ ತರ ಕಾರ್ಡ್ ತೆಗ್ದಾಗ ಇಲ್ಲಿ ನೋಡಿ, ಇದು ಹುಲ್ಗಾವಲ್ನಲ್ಲಿರುತ್ತೆ ಮತ್ತೆ ಕೀಟಗಳು ತಿನ್ನತ್ತೆ. ಅದೇ ಮರಕುಟಿಕ ಮರಗಳಲ್ಲಿ, ಮರ ಇರುವಂತ ಜಾಗದಲ್ಲಿ ಜಾಸ್ತಿ ಇರುತ್ತೆ. ಸೊ ಆವಾಸ ಸ್ಥಾನ ಇಲ್ಲಿ ಮ್ಯಾಚ್ ಆಗೋದಿಲ್ಲ, ಆದ್ರೆ ಅದು ಕೂಡ ತಿನ್ನೋದ್ರಿಂದ ಇಲ್ಲಿ ಆಹಾರ ಮ್ಯಾಚ್ ಆಗತ್ತೆ. ಹಾಗಾಗಿ ಈ ಗುಂಪಿಗೆ ಅಥವಾ ಈ ಮಗುವಿಗೆ ಪಾಯಿಂಟ್ಸ್ ಬರುತ್ತೆ. ಸೊ ಈ ರೀತಿ ಈ ಆಟನ ಮುಂದುವರ್ಸ್ಕೊಂಡು ಹೋಗ್ಬೋದು. ಸೊ ಈ ಆಟದ ಮೂಲಕ ಮಕ್ಕಳಿಗೆ ಆ ಪಕ್ಷಿಗಳ ಬಗ್ಗೆ, ಪ್ರತಿಯೊಂದು ಈ ಕಾಡಲ್ಲಿರೋ ಪಕ್ಷಿಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಜ್ಞಾನ ಮೂಡೋದಕ್ಕೆ ಶುರುವಾಗುತ್ತೆ. ಅವು ಎಲ್ಲಿರ್ತವೆ, ಏನ್ ತಿಂತವೆ, ಅವು ಪದೇ ಪದೇ ಆ ಕಾರ್ಡ್ಗಳನ್ನ ನೋಡೋದ್ರಿಂದ ಅವ್ರಗಳಿಗೆ ಪಕ್ಷಿಗಳ ಬಗ್ಗೆ ನೆನಪು ತುಂಬಾ ಚೆನ್ನಾಗಿರೋದಕ್ಕೆ ಶುರುವಾಗತ್ತೆ. ಮತ್ತೊಂದು, ನಾವೆಲ್ಲ ಮಕ್ಕಳೆಲ್ಲ, ಈಗಿನ ಕಾಲದ ಮಕ್ಕಳಂತೂ ಜಿಗ್ಸಾ ಪಜಲ್ಗಳನ್ನ ಆಡೇ ಇರ್ತಾರೆ. ಇಲ್ಲಿ ನೋಡಿದ್ರೆ ಇದೊಂದು ಜಿಗ್ಸಾ ಪಜಲ್, ಇಲ್ಲಿ ವಲಸೆ ಬರುವಂತ ಹಕ್ಕಿಗಳದೊಂದು ಜಿಗ್ಸಾ ಪಜಲ್ ಮಾಡಿದ್ದೀವಿ. ಇದನ್ನ ಜೋಡಿಸ್ದಾಗ ಇದನ್ನ ದೊಡ್ಡವರು ತುಂಬಾ ಸಂತೋಷದಿಂದ ಆಡ್ತಾರೆ, ಮಕ್ಕಳು ಮಾತ್ರ ಅಲ್ಲ. ಸೊ ಇದನ್ನ ಜೋಡಿಸೋದ್ರ ಮೂಲಕ ನಾವು ಮಕ್ಕಳುಗಳಿಗೆ ಪಕ್ಷಿಗಳ ಬಗ್ಗೆ ತಿಳುವಳಿಕೆನ ಮೂಡಿಸ್ಬೋದು. ಇದನ್ನ ನೀವು ಮನೆಯಲ್ಲಿ ಮಾಡ್ಬೋದು. ಯಾವ್ದಾದ್ರು ಫೋಟೋ ಇದ್ರೆ, ಅಂದ್ರೆ ಚಿಕ್ಕ ಮಕ್ಕಳಿದ್ರೆ ಸಿಂಪಲ್ ಆಗಿ ಯಾವ್ದಾದ್ರು ಒಂದು ಪಕ್ಷಿದು ಫೋಟೋ ಮಾತ್ರ ತಗೊಂಡು ಒಂದು 10 ಪೀಸ್ಗಳ ಕಟ್ ಮಾಡಿ ಅವ್ರಿಗೆ ಆ ಪೀಸ್ಗಳನ್ನ ಸೇರ್ಸೋದಕ್ಕೆ ಹೇಳ್ಬೋದು. ದೊಡ್ಡ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆದಂತೆ ಯಾವ್ದಾದ್ರು ಫೋಟೋ ತಗೊಂಡು ಈ ತರ ಚಿಕ್ಕ ಪೀಸ್ ಆಗಿ ಮಾಡಿ ಅವ್ರಗಳಿಗೆ, ಸೊ ಇದು ಅವ್ರಿಗೆ ಟೈಮು ಚೆನ್ನಾಗಿ ಕಳಿಯುತ್ತೆ, ಜೊತೆಗೆ ಆ ಹಕ್ಕಿಗಳ ಬಗ್ಗೆ ಅವ್ರಿಗೆ ತಿಳ್ಕೊಳ್ಳೋದಕ್ಕೂ ಒಂದು ಅವಕಾಶ ಕೊಟ್ಟ ಹಾಗಾಗತ್ತೆ. ಮತ್ತೊಂದು, ನಾವು ಮ್ಯಾಚ್ ದ ಫಾಲೋಯಿಂಗ್ ಶಾಲೆನಲ್ಲಿ ಮಾಡಿರ್ತೀವಿ ಹೊಂದಿಸುವಂತ ಆಟ. ಇವಾಗ ನಾವೆಲ್ಲ ಸೇರ್ಕೊಂಡು ಈ ಆಟ ಆಡೋಣ ಮಕ್ಕಳ ತರ. ಮಕ್ಕಳು ಇರೋದ್ರಿಂದ ಅವ್ರಗಳಿಗೂ ಈ ಆಟ ಖುಷಿ ಆಗ್ಬೋದು. ಇಲ್ಲಿ ನಾನು ಪಕ್ಷಿ ತಿನ್ನೋ ಅಂತ ಎಲ್ಲ ಆಹಾರ ಇಲ್ಲಿ ಕಾಣಿಸ್ತದೆ. ಸೊ ಇದು ಕೀಟ ಇರ್ಬೋದು, ಮೀನು, ಇದು ಹಣ್ಣು, ಇದು ಬೀಜಗಳು, ಇದು ಎಲೆ. ಕೆಲವು ಪಕ್ಷಿಗಳು ಬರೀ ಎಲೆ ತಿಂತವೆ. ಮತ್ತೆ ಇದು ಮಾಂಸಾಹಾರಿ ಪಕ್ಷಿದು ಆಹಾರ. ಮತ್ತಿಲ್ಲಿ ಎಲ್ಲಾನು ತಿನ್ನೋ ಅಂತ ಹಕ್ಕಿಗಳು, ಅಂದ್ರೆ ಕಾಳು, ಹುಳ,
ಹಣ್ಣು ಎಲ್ಲಾನು ತಿನ್ನೋ ಅಂಥದ್ದು. ಮತ್ತೆ ಇದು ಹೂ ತೋರಿಸಿರೋದು ಮಕರಂದ ಹೀರೋ ಅಂತ ಪಕ್ಷಿಯ ಆಹಾರ. ಇವಾಗ ನಾನು ನಿಮ್ಗೆ ಒಂದು ಪಕ್ಷಿಯ ಫೋಟೋ ತೋರಿಸ್ತೇನೆ. ಅದ್ರ ಕೊಕ್ಕು ತೋರಿಸ್ತೇನೆ. ನೀವು ಮೆಸೇಜ್ ನಲ್ಲಿ ಆ ಕೊಕ್ಕನ್ನ ನೋಡಿ ಅದ್ರ ಆಹಾರ ಯಾವ್ದಿರ್ಬೋದು, ಇಲ್ಲಿ ABCD ಅಂತೆಲ್ಲ ಹಾಕಿದೀವಲ್ಲ, ಆ ಆಹಾರ ಯಾವ್ದಿರ್ಬೋದು ಅಂತ ಮೆಸೇಜ್ ನಲ್ಲಿ ನೀವು ಟೈಪ್ ಮಾಡ್ಬೇಕು. ಸೊ ಮೊದಲನೇದಾಗಿ ಇದ್ರ ಆಹಾರ ಏನಿರ್ಬೋದು ಅಂತ ಮೆಸೇಜ್ ನಲ್ಲಿ ಟೈಪ್ ಮಾಡಿ. ಓಕೆ, ಒಬ್ರು ಹೆಚ್ ಅಂದ್ರು, ಡಿ ಅಂದ್ರು, ಸುಮಾರು ಜನ ಹೆಚ್ ಅಂತಿದ್ದೀರಾ. ಓಕೆ, ಹೆಚ್ ಬಂದು ಸರಿಯಾದ ಉತ್ತರ. ಯಾಕಂದ್ರೆ ಇದು ಮಕರಂದ ಹೀರೋ ಅಂತಹ ಪಕ್ಷಿ. ಸೊ ಇದು ಉದ್ದ ಚೂಪಾಗಿರೋದು ನೋಡಿದ್ರೆ ಅದು ಬೆಂಡಾಗಿ ಅದು ಹೂವಿನೊಳಗೆ ಇಂದ ಮಕರಂದ ಹೀರೋ ಅಂತದ್ದು. ನೆಕ್ಸ್ಟ್, ಇದೇನ್ ತಿನ್ಬಹುದು, ಇದ್ರ ಆಹಾರ ಏನು? ಇನ್ನು ಉತ್ತರ ಬಂದಿಲ್ಲ. ಓಕೆ, ಸುಮಾರು ಜನ ಎಫ್ ಅಂತ ಹಾಕಿದಿರಾ, ಕೆಲವರು ಎ ಅಂತ ಬರ್ತಾ ಇದೆ. ಓಕೆ, ಎಫ್ ಅಂತ ಹೇಳ್ದವ್ರದ್ದು ಸರಿಯಾದ ಉತ್ತರ. ಇದು ನೋಡಿದ್ರೆ ಈ ಹದ್ದು ಗಿಡಗ ಅಂತ ಪಕ್ಷಿಗಳಿಗಿರುವಂತಹ ಕೊಕ್ಕು, ಇವು ಜಾಸ್ತಿ ಮಾಂಸಾಹಾರಿ ಪಕ್ಷಿಗಳು ಆಗಿರ್ತವೆ. ಇಂಥ ದೊಡ್ಡ ಕೊಕ್ಕಿದ್ದಾಗ ಸ್ವಲ್ಪ ಚಿಕ್ಕ ಕೀಟಗಳನ್ನ ಹಿಡಿಯೋದು ಕಷ್ಟ ಆಗತ್ತೆ. ಇವು ಹರಿಯ ಮಾಂಸನ ಹರಿದು ತಿನ್ನುವಂತ ಕೊಕ್ಕು ಇದು. ನೆಕ್ಸ್ಟ್, ಇದೇನ್ ತಿನ್ಬಹುದು? ಅದ್ರ ಕೊಕ್ಕು ಡಿಸೈನ್ ನೋಡಿ, ಚಿಕ್ಕದಾಗಿ ಒಳ್ಳೆ ತ್ರಿಕೋಣಾಕಾರದಲ್ಲಿದೆ. ಸೊ ಅದೇನ್ ತಿನ್ಬಹುದು? ಸುಮಾರು ಜನ ಡಿ ಅಂತ ಹೇಳ್ತಿದ್ದೀರಾ, ಸರಿಯಾದ ಉತ್ತರ ಅದು. ಇವು ಕಾಳುಗಳನ್ನ ತಿನ್ನೋಂಥದ್ದು. ಇವಾಗ ನಮ್ಮ ಗುಬ್ಬಚ್ಚಿ ಅಂತ ಪಕ್ಷಿಗಳು ಕಾಳುಗಳನ್ನ ಪುಡಿ ಮಾಡಿ ತಿನ್ನೋದಕ್ಕೆ ಇದು ಸುಲಭ ಆಗತ್ತೆ. ಮತ್ತೊಂದು, ಇದೇನ್ ತಿನ್ಬಹುದು? ಜಿ ಓಕೆ, ಜಿ ಅಂತ ಹೇಳ್ದವರು ಸರಿಯಾದ ಉತ್ತರ. ಯಾಕಂದ್ರೆ ಇದು ಕಾಗೆ ಬಳಸುವಂತಹ ಕೊಕ್ಕು. ಸೊ ಇದು ಎಲ್ಲಾ ರೀತಿಯ ಇದನ್ನ ತಿನ್ನತ್ತೆ. ನೆಕ್ಸ್ಟ್, ಇದು ಯಾವ ಕೊಕ್ಕು? ಎಲ್ಲರೂ ಬಿ ಮತ್ತೆ ಎ, ಸಿ ಬಂತು. ಓಕೆ, ಇದು ಬಂದು ಎ ಉತ್ತರ ಕೊಟ್ಟೋರು ಸರಿಯಾದ ಉತ್ತರ. ಯಾಕಂದ್ರೆ ಇದು ಕೀಟಗಳನ್ನ ತಿನ್ನುವಂತ ಹಕ್ಕಿ ಕೊಕ್ಕು. ಮತ್ತೊಂದು, ಇದು ಇವಾಗ ತೋರಿಸಿದ್ದು ಯಾವ ಕೊಕ್ಕು? Harisha, you'll have to mute your microphone. Thanks. ಓಕೆ, ಸಿ ಅಂತ ಸುಮಾರು ಜನ ಉತ್ತರ ಕೊಟ್ಟಿದ್ದೀರಾ, ಸರಿಯಾದದ್ದು. ಇದು ಹಣ್ಣನ್ನ ತಿನ್ನುವಂತಹ ಕೊಕ್ಕು. ಇವಾಗ ನಮ್ಮ ಮಂಗಟ್ಟೆ ಅಂತ ಪಕ್ಷಿಗಳನ್ನ ನೀವು ನೋಡ್ಬಹುದು. ಕೊನೆಯದಾಗಿ ಇದು ಇಲ್ಲಿ ನೋಡಿ, ಉದ್ದವಾಗಿ ಚೂಪಾಗಿ. ಸೊ ಮೊದಲನೇದು ಬೆಂಡಾಗಿತ್ತು, ಚೂಪಾಗಿದ್ರು ಅದು ಸ್ವಲ್ಪ ಬೆಂಡಾಗಿತ್ತು. ಇಲ್ಲಿ ನೇರವಾಗಿದೆ, ನೇರವಾಗಿ ಚೂಪಾಗಿ ಇದೆ. ಓಕೆ, ಬಿ ಉತ್ತರ ಕೊಟ್ಟವ್ರು ಸುಲಭ ಸರಿ. ಯಾಕಂದ್ರೆ ಇದು ಮೀನ್ ತಿನ್ನುವಂತ ಹಕ್ಕಿ. ಸೊ ಮಕ್ಕಳಿಗೆ ಈ ತರ ನೀವು ಆಟನ ಆಡಿಸ್ಬೋದು. ಸೊ ಅವಾಗ ಅವು ತಿನ್ನುವಂತ ಅವುಗಳಿಗೆ ಇರೋ ಕೊಕ್ಕಿನ ಡಿಸೈನ್ ಮೇಲೆ ಹೇಗೆ ಅವು ಯಾವ ಆಹಾರನ ತಿಂತವೆ ಅಂತ ನೀವು ಹೇಳ್ಕೊಡ್ಬೋದು. ಈ ತರ ಒಂದು ಸುಲಭವಾದ ಒಂದು ಆಟದಿಂದ. ನೆಕ್ಸ್ಟ್, ಈಗ ಇವಾಗ ತೋರಿಸ್ತಿರೋ ಕೆಲವು ಆಟಗಳು
ಇದನ್ನ ಆಡೋದಕ್ಕೆ ಸ್ವಲ್ಪ ಮಕ್ಕಳಿಗೆ ಪಕ್ಷಿಗಳ ಬಗ್ಗೆ ಸ್ವಲ್ಪ ಆಗ್ಲೇ ಜ್ಞಾನ ಇರ್ಬೇಕು, ಸ್ವಲ್ಪ ಮಾಹಿತಿ ಆಗ್ಲೇ ತಿಳಿದಿರ್ಬೇಕು. ಹಾಗಾಗಿ ಈ ಆಟಗಳನ್ನ ನೀವು ಸ್ವಲ್ಪ ದೊಡ್ಡ ಮಕ್ಕಳ ಜೊತೆ ಆಡ್ಬೇಕಾಗತ್ತೆ. ಇವಾಗ 20 ಪ್ರಶ್ನೆಗಳು ನಾವು ಆಕ್ಚುಲಿ ಇದನ್ನ ಬಹಳಷ್ಟು ಜನ ಆಡಿರ್ತೀವಿ. ಇವಾಗ ದೊಡ್ಡವರು ಇಲ್ಲಿ ಬಂದಿರೋರು ಕಾಲೇಜ್ಗಳಲ್ಲಿ ಆಡಿರ್ಬೋದು, ಯಾವ್ದಾದ್ರು ಒಂದು ಫೇಮಸ್ ವ್ಯಕ್ತಿ ಸೆಲೆಬ್ರಿಟಿ ಹೆಸರಿಟ್ಕೊಂಡು ನಾವು ಈ ಆಟನ ಆಡ್ತೇವೆ. ಅಂದ್ರೆ ಒಂದು ವ್ಯಕ್ತಿಯ ಹೆಸರನ್ನ ನೆನ್ಸ್ಕೊಳ್ತಾರೆ ಒಬ್ರು, ಮಿಕ್ಕಿದವರು ಆ ಪ್ರಶ್ನೆಗಳ ಕೇಳೋ ಮೂಲಕ ಆ ವ್ಯಕ್ತಿಯ ಹೆಸರನ್ನ ಕಂಡಿಡಿಬೇಕು. ಸೊ ಇಲ್ಲಿ ನಾವು ವ್ಯಕ್ತಿಯ ಹೆಸರು ಬದಲು ಒಂದು ಪಕ್ಷಿಯ ಹೆಸರು. ಸೊ ಒಬ್ರು ಪ್ಲೇಯರು ಒಂದು ಪಕ್ಷಿಯ ಹೆಸರನ್ನ ಮನ್ಸಲ್ಲಿ ನೆನ್ಸ್ಕೊಳ್ಬೇಕು. ಮಿಕ್ಕಿದವರು 20 ಪ್ರಶ್ನೆ ಒಳಗಡೆ ಕೇಳಿ ಆ ಪಕ್ಷಿ ಯಾವುದು ಅಂತ ಊಹೆ ಮಾಡ್ಬೇಕು. ಸೊ ಆ ಪ್ರಶ್ನೆಗಳು ಹೇಗ್ ಕೇಳ್ಬೇಕಂದ್ರೆ, ನೀವು ಈ ಪಕ್ಷಿನ ನೆನ್ಸ್ಕೊಂಡಿರೋ ಅಂತಹ ಆಟಗಾರರು ಬರೀ ಅದನ್ನ ಇಲ್ಲ ಹೌದು ಅಂತ ಮಾತ್ರ ಉತ್ತರ ಕೊಡ್ಬೋದು, ಇನ್ನೇನು ಜಾಸ್ತಿ ಮಾತಾಡೋ ಹಾಗಿಲ್ಲ. ಆ ರೀತಿ ನೀವು ಪ್ರಶ್ನೆಗಳನ್ನ ಕೇಳ್ಬೇಕು. ಇವಾಗ ಒಂದು ಉದಾಹರಣೆಗೆ ಅದು ಆ ಪಕ್ಷಿ ನೀರಿನಲ್ಲಿ ನೆಲೆಸಿದ್ಯಾ ಅಂತ ಪ್ರಶ್ನೆ ಕೇಳ್ಬೋದು. ಆವಾಗ ಪಕ್ಷಿನ ಇವಾಗ ನಾನೊಂದು ಹಕ್ಕಿನ ನೆನ್ಸ್ಕೊಂಡಿದ್ರೆ ನಾನು ಹೌದು ಅಥವಾ ಇಲ್ಲ ಅಂತ ಉತ್ತರ ಕೊಡ್ತೀನಿ. ಸೊ ಅದು ಬಿಟ್ಟು ನಾನು ಜಾಸ್ತಿ ಏನು ಮಾತಾಡೋಂಗಿಲ್ಲ. ಸೊ ಈ ತರ ಆಡಿ ಈ ಆಟಗಳಿಗೆ ಮತ್ತೆ ನಿಮ್ಗೆ ಯಾವುದೇ ರೀತಿ ವಸ್ತು ಬೇಕಾಗಿಲ್ಲ. ಸುಮ್ನೆ ಎಲ್ಲಿ ಕೂತಿರ್ತೀವೋ ಅಲ್ಲಿ ಕೂತ್ಕೊಂಡು ಆಟ ಆಡ್ಬೋದು. ನೀವು ಜರ್ನಿ ಮಾಡೋ ಟೈಮಲ್ಲಿ ಕಾರ್ಗಳಲ್ಲಿ, ಟ್ರೈನ್ಗಳಲ್ಲಿ, ಬಸ್ಗಳಲ್ಲೂ ಈ ಆಟನ ಆಡ್ಬೋದು. ಬಟ್ ಈ ಆಟ ಆಡೋದಕ್ಕೆ ಸ್ವಲ್ಪ ಪಕ್ಷಿಗಳ ಬಗ್ಗೆ ತಿಳುವಳಿಕೆ ಇರ್ಬೇಕು. ಆಡೋ 2 ತಂಡದವ್ರಿಗೂ ತಿಳುವಳಿಕೆ ಇರ್ಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೂ ಅಷ್ಟೇ, ಈಗ ನಾವು ಡಂಶರಾಟ್ಸ್ ಎಲ್ಲ ಆಡಿರ್ತೀವಿ. ಸೊ ಮೂಕ ಭಾಷೆನಲ್ಲಿ ನಾವು ಹೇಗೆ ಒಂದು ವಿಷಯನ ಬೇರೆ ತಂಡಕ್ಕೆ ಹೇಳೋದು ಅನ್ನೋದು ಎಲ್ಲರಿಗೂ ಆಡಿರೋ ಆಟ ಇದು. ಸೊ ಇಲ್ಲೂ ಅಷ್ಟೇ ನಾವು ಎಷ್ಟೋ ಸತಿ ಪುಸ್ತಕಗಳ ಹೆಸರುಗಳು, ಫಿಲ್ಮ್ಗಳ ಹೆಸರುಗಳು ಆ ತರ ನಾವು ಆಡ್ತೀವಿ. ಇಲ್ಲಿ ಪಕ್ಷಿ ಹೆಸರು ತಗೊಂಡು ನಾವು ಮಾಡ್ಬೋದು. ಸೊ ಒಂದು ತಂಡದವರು ಪಕ್ಷಿಗೆ ಇಲ್ಲ ಅಭಿನಯ ಮಾಡೋ ಮೂಲಕನೋ ಅಥವಾ ಮೂಕ ಭಾಷೆಯಲ್ಲೋ ಆಡಿ ತೋರಿಸ್ಬೇಕು. ಇನ್ನೊಂದು ತಂಡದವರು ಆ ಪಕ್ಷಿ ಯಾವುದು ಅಂತ ಊಹಿಸ್ಬೇಕು. ಸೊ ಇದ್ರಲ್ಲೂ ಕೂಡ ಇದಕ್ಕೂ ಈ ಆಟ ಆಡೋಕ್ಕೂ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ, ಆದ್ರೆ ಪಕ್ಷಿಗಳ ಬಗ್ಗೆ ಸ್ವಲ್ಪ ಜ್ಞಾನ ಇರ್ಬೇಕು. ಹಾಗಾಗಿ ಇದನ್ ಕೂಡ ಸ್ವಲ್ಪ ದೊಡ್ಡ ಮಕ್ಕಳ ಜೊತೆ ಆಡೋದಕ್ಕೆ ಸುಲಭ. ಇನ್ನೊಂದು ರೇಖಾಚಿತ್ರದ ಆಟ. ಸೊ ಇದ್ರಲ್ಲೂ ಮಕ್ಕಳು, ಸ್ವಲ್ಪ ಚಿಕ್ಕ ಮಕ್ಳು, 8 ವರ್ಷದ ಮಕ್ಕಳ ಮೇಲಿಂದ ಆಡ್ಬೋದು. ಮತ್ತದೇ ಒಂದು ಮಗು ಯಾವ್ದಾದ್ರು ತನಗೆ ಗೊತ್ತಿರೋ ಅಂತ ಪಕ್ಷಿದ ಚಿತ್ರ ಬರಿಬೇಕು. ಬರೀ ಆ ಚಿತ್ರ ನೋಡಿ ಬೇರೆ ತಂಡದವರು ಅದ್ ಯಾವ ಪಕ್ಷಿ ಅಂತ ಊಹೆ ಮಾಡ್ಬೇಕು. ಸೊ ಇದು ಇನ್ನೊಂದು ರೀತಿ ಡ್ರಾಯಿಂಗ್ ಮಾಡ್ಬಿಟ್ಟು ಆಡೋ ಅಂತ ಆಟ. ಇದಕ್ಕೂ ಸ್ವಲ್ಪ ಪಕ್ಷಿಗಳ ಬಗ್ಗೆ ತಿಳುವಳಿಕೆ ಇರಬೇಕು. ಮತ್ತೆ ಇದು ತಂಡದ ಆಟ, ಒಬ್ರೊಬ್ರೆ ಆಡೋದಕ್ಕೆ ಆಗೋದಿಲ್ಲ. ಆದ್ರೆ ನೀವು ಅದೇ ಪೋಷಕರು ಮತ್ತೆ ಶಿಕ್ಷಕರು ಆಡ್ಬೋದು. ಇವಾಗ ಮಕ್ಕಳು ಮನೇಲಿ ಇರೋದ್ರಿಂದ, ಶಾಲೆ ಇಲ್ದೇ ಇರೋದ್ರಿಂದ ಪೋಷಕರು ಈ ತರ ಮಕ್ಕಳ ಜೊತೆ ಇದನ್ನ ಮನೆಯಲ್ಲಿ ಆಡ್ಬೋದು. ಇನ್ನೊಂದು, ಇವಾಗ ನೀವೇ ಒಂದು ಈ ತರ ಚಿತ್ರ ಸಂಕೇತದೊಂದು ಆಟನ ತಯಾರಿಸ್ಬೋದು. ಇವಾಗ ಇಲ್ಲಿ ನೋಡಿ, ಇದು ನಮ್ಮ ಕಲೀಗ್ ಗಣೇಶರ್ ಮಾಡಿರೋ ಅಂತದ್ದು. ಇವಾಗ ಒಂದು ಉದಾಹರಣೆಗೆ ನೀವು 2ನೇ ತಗೊಂಡ್ರೆ, ಇಲ್ಲಿ ಚೆಸ್ನ ರಾಜದ ಒಂದು ಕಾಯಿನ್ ಇದೆ, ಕಿಂಗ್. ಮತ್ತೆ ಇಲ್ಲಿ ಮೀನು, ಫಿಶ್ ಇದಿದೆ. ಸೊ ಇದು ಇಂಗ್ಲಿಷ್ ನಲ್ಲಿ ನಾವು ಮಿಂಚುಳ್ಳಿಗೆ ಕಿಂಗ್ ಫಿಶರ್ ಅಂತ ಹೇಳ್ತೀವಿ. ಸೊ ಇದನ್ನ ನೋಡಿ ನಾವು ಊಹಿಸ್ಬೇಕು. ಸೊ ಇದು ಕಿಂಗ್ ಫಿಶರ್ ಅಂತ. ಇವಾಗ ಇಂಗ್ಲಿಷ್ ನಲ್ಲಿ ನಾವು ಪಿಕಳಾರಕ್ಕೆ ಬುಲ್ಬುಲ್ ಅಂತ ಹೇಳ್ತೇವೆ. ಇವಾಗ ಇಲ್ಲಿ ನೋಡಿದ್ರೆ ಇಲ್ಲೊಂದು ಬುಲ್ ಇದೆ, ಅಂದ್ರೆ ಒಂದ್ ಎತ್ತಿದೆ, ಇಲ್ಲೊಂದಿದೆ. ಸೊ ಇದು ಬುಲ್ಬುಲ್. ಸೊ ಹೀಗೆ ನೀವೇ ಮನೆಯಲ್ಲಿ ಕುತ್ಕೊಂಡು ಇದನ್ನ ತಯಾರಿ ಮಾಡಿ ಮಕ್ಕಳುಗಳಿಗೆ ಕೇಳ್ಬೋದು ಇದು ಏನು ಅನ್ನೋದು. ಆಕ್ಚುಲಿ ಈ ಲಾಕ್ ಡೌನ್ ಸಮಯದಲ್ಲಿ ಹೋದ್ ತಿಂಗಳಂತೂ ಸುಮಾರು ಜನ ಈ ತರ ಮನೆಯಲ್ಲೇ ಆಟನ ತಯಾರಿ ಮಾಡಿ ಈ ಪಿಕ್ಟೋಬರ್ಡ್ ನ ವಾಟ್ಸಪ್ ನಲ್ಲೆಲ್ಲ ತುಂಬಾ ಗ್ರೂಪ್ ಗಳಲ್ಲಿ ಈ ತರ ಕಳಿಸ್ತಾ ಇದ್ರು.
ಒಳ್ಳೆ ಎಲ್ಲಾರ್ಗು ತುಂಬಾ ಆಕ್ಚುಲಿ ಕಾಲ ಕಳೆಯಿತ್ತು ಇದು ಪಕ್ಷಿಗಳ ಬಗ್ಗೆ ಈ ತರ ಆಟ ಆಡಿ. ಸೊ ಇದನ್ನ ನೀವು ಮನೆಗಳಲ್ಲೇ ಮಾಡ್ಬೋದು. ಇನ್ನೊಂದು ನಾನು ಮೊದ್ಲೇ ಹೇಳ್ದಾಗೆ ಅರ್ಲಿ ಬರ್ಡ್ ಫ್ಲಾಶ್ ಕಾರ್ಡ್ ಜೊತೆಗೆ ಅವಾಗ ನಾವು ನೆನಪಿನ ಆಟ ಬಗ್ಗೆ ಮಾತಾಡದೆ. ಸ್ವಲ್ಪ ದೊಡ್ಡ ಮಕ್ಕಳಿಗೆ ಜೊತೆಗೆ ತಿಳುವಳಿಕೆ ಇರೋ ಮಕ್ಕಳಿಗೆ ಇದೇ ಕಾರ್ಡ್ಗಳನ್ನ ಬಳಸ್ಕೊಂಡು ಇನ್ನೊಂದು ಆಟ ಆಡ್ಬೋದು. ಇದು ಒಂಥರ ಕುತೂಹಲಕಾರಿ ಸಂಗತಿಗಳ ಆಟ. ಅಂದ್ರೆ ಇವಾಗ ನಮ್ಮ ಫ್ಲಾಶ್ ಕಾರ್ಡ್ ಅಲ್ಲಿ ಹಿಂದ್ಗಡೆ ಸುಮಾರು ವಿಷಯಗಳು ಕೊಟ್ಟಿರ್ತೀವಿ, ಅದನ್ನ ಬಳಸ್ಕೊಂಡು ಒಂಥರ ರಸಪ್ರಶ್ನೆ ತರ ಒಂದು ಆಟನ ಆಡ್ಬೋದು. ಅಂದ್ರೆ ಇವಾಗ ಒಂದು ಮಗು ಫ್ಲಾಶ್ ಕಾರ್ಡ್ ಅಲ್ಲಿರೋ ಪಕ್ಷಿಯ ಫೋಟೋನ ಇನ್ನೊಂದು ಮಗುಗೆ ತೋರಿಸ್ಬಿಟ್ಟು ಕೆಲವು ಪ್ರಶ್ನೆ ಕೇಳ್ಬೋದು. ಇವಾಗ ಉದಾಹರಣೆಗೆ ಇವಾಗ ಅದು ಆ ಮಗು ತೋರಿಸಿದ ಪಕ್ಷಿಯ ಫೋಟೋದಲ್ಲಿರುವಂತ ಪಕ್ಷಿ ಯಾವ ರಾಜ್ಯದ ರಾಜ್ಯ ಪಕ್ಷಿ ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಇನ್ನೊಂದು ಮಗು ಊಹೆ ಮಾಡಿ ಉತ್ತರ ಕೊಡ್ಬೇಕು. ಸೊ ಈ ತರ ಒಂದು ಆಟನು ಆಡ್ಬೋದು ಮಕ್ಳುಗಳು ಈ ಫ್ಲಾಶ್ ಕಾರ್ಡ್ಸ್ಗಳು ಬಳಸ್ಕೊಂಡು. ಮತ್ತೆ ನಾವು ಹೋದ್ ಸಂಚಿಕೆಯಲ್ಲಿ ಹೇಗೆ ಪಕ್ಷಿಗಳ ಕರೆಗಳನ್ನ ನೆನ್ಪಿಟ್ಕೊಳ್ಬಹುದು ಅನ್ನೋದನ್ನ ನಾವು ನೋಡಿದ್ವಿ. ಅಂದ್ರೆ ಅದು ಕೆಲವು ಪಕ್ಷಿಗಳು ಇವಾಗ ಕಾಗೆ ತರದ ಪಕ್ಷಿಗಳಿಗೆ ಹೆಸರಲ್ಲೇನೆ ಅವು ಕೂಗೋ ರೀತಿಗೆ ಸಂಬಂಧಿಸಿದಾಗೆ ಅದ್ರ ಹೆಸರಿದೆ. ಸೊ ಕಾಕಾ ಅಂತ ಕೂಗುತ್ತೆ ಅಂದ್ರೆ ಕಾಗೆ ಅದು, ಅಥವಾ ಕೋಗಿಲೇನು ಅಷ್ಟೇ ಕುಹು ಕುಹು ಅಂತ ಕೂಗುತ್ತೆ. ಸೊ ಹೆಸರಿಗೂ ಅದು ಕೂಗಿಗೂ ಸಂಬಂಧ ಇರುತ್ತೆ. ಬಟ್ ನಾವು ಇನ್ನೊಂದೇನ್ ನೋಡಿದ್ವಿ ಹೋದ್ ಸತಿ, ಹದ್ದಿನ ಕೂಗು. ಎಷ್ಟೋ ಕೆಲವ್ರು ನೀವು ಅದು ಹದ್ದಿನ ಕೂಗು ಕುದುರೆ ಕೂಗೋ ಹಾಗೆ ಇದೆ ಅಂತ ಹೇಳಿದ್ರಿ. ಸೊ ಆ ತರ ನೆನ್ಪಿಟ್ಕೊಳ್ಬೋದು. ಇವಾಗ ಉದಾಹರಣೆಗೆ ಇಲ್ಲಿ ಈ ಸಿಂಪಿಗದ ಕೂಗು ಕೇಳೋಣ. ಇವಾಗ ಇದು ಒಂಥರ ಸಿಂಪಿಗ ಒಳ್ಳೆ ಟುವಿ 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 ಅಂತ ಕೂಗೋ ತರ ಅನ್ಸುತ್ತೆ ಅಂತ ನಾವು ಬರ್ದ್ಕೊಳ್ಬೋದು. ಸೊ ಹೀಗೆ ಬೇರೆ ಬೇರೆ ರೀತಿ ನಾವು ಹಕ್ಕಿಗಳ ಕರೆಗಳನ್ನ ನೆನ್ಪಿಟ್ಕೊಳ್ಬೋದು, ನಮಗೆ ಹೇಗೆ ಸುಲಭ ಅನ್ಸುತ್ತೆ ಹಾಗೆ. ಇವಾಗ ನಾನಿಷ್ಟು ಮಾತಾಡ್ತಿರೋ ಈ ಎಲ್ಲಾ ಆಟಗಳು ಆಕ್ಚುಲಿ ಇದ್ರಗಳ ವಿಡಿಯೋ ಕೂಡ ಇದೆ, ಹೇಗೆ ಈ ಆಟನ ಆಡ್ಬೋದು ಅಂತ. ಸೊ ಇಲ್ಲಿ ನಾನು ಯೂಟ್ಯೂಬ್ ಲಿಂಕ್ ಹಾಕಿದ್ದೀನಿ. ಅರ್ಲಿ ಬರ್ಡ್ ನ ಯೂಟ್ಯೂಬ್ ಸೆಕ್ಷನ್ ನೀವು ಹೋದ್ರೆ ಈ ಆಟಗಳದ್ದು ಪೂರ್ತಿ ವಿಡಿಯೋಗಳು ಹೇಗೆ ಆಡ್ಬೋದು ಅಂತನೂ ನೀವು ನೋಡ್ಬೋದು. ಸೊ ಇವಾಗ ಪಕ್ಷಿಗಳ ಕರೆಯ ಬಗ್ಗೆ ಒಂದು ಆಟ. ನೀವು ಮಕ್ಕಳಿಗೆ ಯಾವ್ದಾದ್ರು ಹಕ್ಕಿದು ಅದು ಕರೆ ಕೇಳಿಸ್ಬಿಟ್ಟು ಅವ್ರಿಗೆ ರಸಪ್ರಶ್ನೆ ತರ ಕೇಳ್ಬೋದು. ಇದ್ ಯಾವ ಹಕ್ಕಿ ಕರೆ ಅಂತ ಗುರ್ತು ಹಿಡಿಯೋದಕ್ಕೆ ಹೇಳ್ಬೋದು. ಇವಾಗ ಇಲ್ಲಿ ಅದೇ ರೀತಿ ನಾವು ಒಂದು ಆಟ ಆಡೋಣ. ಇಲ್ಲಿ 3 ಪಕ್ಷಿಗಳಿದೆ. ನಾನು ಒಂದು ಕರೆನ ನಿಮ್ಗೆ ಕೇಳಿಸ್ತೀನಿ. ನೀವು ಈ 3ರಲ್ಲಿ ಅದು ಯಾವ ಹಕ್ಕಿಯ ಕರೆ ಅಂತ ಟೈಪ್ ಮಾಡ್ಬೇಕು ಮೆಸೇಜ್ ನಲ್ಲಿ, ಎ ಅಥವಾ ಬಿ ಅಥವಾ ಸಿ. ಮೊದಲನೇದು ತುಂಬಾ ಸುಲಭವಾದಂಥದ್ದು. ಇಲ್ಲಿ ಮಕ್ಕಳಿರೋದ್ರಿಂದ ಅವ್ರಿಗೆ ಇದು ಸುಲಭವಾಗಿ ಉತ್ತರ ಕೊಡ್ಬೋದು. ಕೇಳಿಸ್ಕೊಳ್ಳಿ. ಓಕೆ, ಇದು ಯಾವ ಪಕ್ಷಿದು? ಎ ಬಿ ಸಿ. ಸೊ ತುಂಬಾ ಸುಲಭವಾದ ಉತ್ತರ ಇದು. ಓಕೆ, ಕೆಲವ್ರು ಕ್ರೋ ಅಂತ ಹಾಕಿದ್ದೀರಾ. ಸರಿಯಾದ ಉತ್ತರ. ಓಕೆ, ಮುಂದಿನದ್ ನೋಡೋಣ. ಓಕೆ, ಇವಾಗ ಈ ಕರೆನ ಕೇಳಿ. ಓಕೆ, ಇದ್ಯಾವುದ್ರದ್ದು? ಎ ಬಿ ಅಥವಾ ಸಿ? ಇಬ್ರು ಉತ್ತರ ಕೊಟ್ಟಿದ್ದೀರಾ. ಮಿಕ್ಕಿದವರು ಎ ಬಿ ಸಿ ಯಾವ್ದು ಸರಿ ಇದ್ರಲ್ಲಿ? ಹಲೋ ಅಭಿಷೇಕ, ಯಾ
The slide that I can see is the one with the Taylor bird. Is that the correct Oh, slide? no. Oh, I think there's some lag. I'll stop share and reshare it again. Yeah. 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 Now? Yes, it's visible, but it's not in the slide form. Yeah, I think, there's some, You'll have to it's play kind the of slide. hanging. Okay, now? Is it visible? Yes, now it's Okay. visible. Oops. Okay, when Yeah, you can see it. because I can't see the chat box now. So I can't. I'll Okay. tell it to you. So, idu ivaga, so what were the answers given for this? Can you play it again so they Yeah, can maybe yeah. guess it again? ಓಕೆ, ಇದ್ರಲ್ಲಿ ಇವಾಗ ಕೇಳಿಸ್ತಂಥದ್ದು C. ಎ ಸಿ. ಓಕೆ ಓಕೆ, ಸಿ ಉತ್ತರ ಕೊಟ್ಟವ್ರದ್ದು ಸರಿ, ಇದು ಹದ್ದು. ಸೊ ಇದು ಹೋದ ಸಂಚಿಕೆಯಲ್ಲೂ ನಾವು ಇದ್ರ ಬಗ್ಗೆ ಕಲಿತು. ಮುಂದಿನದು ಓಕೆ, ಇದನ್ನ ಕೇಳಿಸ್ಕೊಳ್ಳಿ. We can't see the next slide, Abhisheka. Oh. Is it the same slide? No, I've changed it. It seems to be hanging. I'll share it again. Now? No, you could try getting out of slideshow and just. Yeah, I've done that. I've gotten out of slideshow. Let me share again. Can you see now? Yes. Okay, I'll play here. You can also see the correct answer. Oh, sorry. Okay, I think it's done. Anyway, I can't even play it. Okay, I'll continue with the rest of the things. ಸೊ ಇಲ್ಲಿ ನಾನು ಪ್ಲೇ ಮಾಡಿದ್ದು ಗಿಳಿಯ ಸೌಂಡು. ಕ್ಷಮಿಸಿ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಮಾಡಕ್ಕಾಗ್ಲಿಲ್ಲ. ಸೊ ಮುಂದಿನದು, ನಮ್ಮ ನೀವು ಜಾಸ್ತಿ ಪಕ್ಷಿಗಳು ಹಕ್ಕಿ ಇದು ಅದ್ರ ಕರೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಮತ್ತೆ ನಮ್ಮ ಅರ್ಲಿ ಬರ್ಡ್ ಸೈಟ್ಗೆ ಹೋದ್ರೆ ಅಲ್ಲಿ ನಾವು ಕೆಲವು ಸಂವಾದಾತ್ಮಕ ಪೋಸ್ಟರ್ಗಳನ್ನ ಮಾಡಿದ್ದೀವಿ. ಇಲ್ಲಿ ಅರ್ಲಿ ಬರ್ಡ್ ಸೈಟ್ ನಲ್ಲಿ, ವೆಬ್ಸೈಟ್ ನಲ್ಲಿ ರಿಸೋರ್ಸಸ್ ಕೆಳಗಡೆ ಈ ತರ ಇಂಟರಾಕ್ಟಿವ್ ಪೋಸ್ಟರ್ಸ್ ಅಂತ ಇದೆ. ಇಲ್ಲಿ 4 ತರದ ಪೋಸ್ಟರ್ಗಳಿದೆ. ಇಲ್ಲಿ ನೀವು ನಿಮಿಷ, ಸೊ ಇಲ್ಲಿ ಒತ್ತಿದ್ರೆ ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಲಭ್ಯವಿದೆ. ಇವಾಗ ಕನ್ನಡನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದು ಪೋಸ್ಟರ್ಗಳ ಬಗ್ಗೆ ಸ್ವಲ್ಪ ಮಾಹಿತಿನೂ ಇಲ್ಲಿ ಕೊಟ್ಟಿದೆ.
ಮತ್ತೆ ನೀವು ಇಲ್ಲಿ ಯಾವ್ದಾದ್ರೂ ಪಕ್ಷಿಗಳ ಮೇಲೆ ಒತ್ತಿದಾಗ, ಇವಾಗ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಈ ಪಕ್ಷಿ ದೊಡ್ಡದಾಗೂ ಕಾಣುತ್ತೆ, ಜೊತೆಗೆ ಅದ್ರ ಬಗ್ಗೆ ಕೆಲವು ವಿಷಯನೂ ಕೆಲವು ಮಾಹಿತಿನೂ ಇಲ್ಲಿ ಬರೆದಿದೆ. ಇಲ್ಲಿ ನೀವು ಆ ಪಕ್ಷಿಯ ಕರೆ ಕೂಡ ಕೇಳ್ಬೋದು. ಸೊ ಈ ತರ ನೀವು ಪಕ್ಷಿಗಳ ಬಗ್ಗೆನು, ನಿಮ್ಮ ಸುತ್ತಮುತ್ತ ಇರೋ ಪಕ್ಷಿಗಳ ಬಗ್ಗೆ ಕಲಿಬಹುದು ಈ ಪೋಸ್ಟರ್ಗಳ ಮೂಲಕ. ಇದು ಆಕ್ಚುಲಿ ಪೋಸ್ಟರ್ಗಳು ಪ್ರಿಂಟೆಡ್ ಪೋಸ್ಟರ್ಗಳು ಲಭ್ಯವಿದೆ. ನಿಮ್ಮಲ್ಲಿ ಯಾರಾದ್ರೂ ಹಳ್ಳಿ ಮಕ್ಕಳ ಜೊತೆ ಕೆಲಸ ಮಾಡ್ತಿದ್ರೆ ಅಥವಾ ಸ್ಕೂಲ್ಗಳಲ್ಲಿ ನೀವು ಬೇಕಾದ್ರೆ ನಮ್ಗೆ ಬರೆದ್ರೆ ನಾವು ಫ್ರೀಯಾಗಿ ಕೂಡ ಕ್ಲಾಸ್ ರೂಮ್ ನಲ್ಲಿ ಹಾಕೋದಕ್ಕೆ ಪೋಸ್ಟರ್ಗಳನ್ನ ಕಳಿಸ್ಕೊಡ್ತೀವಿ. ಇವಾಗ ಸ್ಕೂಲ್ ತೆರೆದ ನಂತರ ಅಲ್ಲಿವರೆಗೂ ನೀವು ಮನೆಯಲ್ಲೇ ಈ ತರ ಇಂಟರಾಕ್ಟಿವ್ ಪೋಸ್ಟರ್ ಇದನ್ನ ಮೊಬೈಲ್ ನಲ್ಲೂ ನೀವು ನೋಡಿ ಕಲಿಬಹುದು. ಇವಾಗ ನೀವು ಈ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಏನ್ ಚಟುವಟಿಕೆನ ಮಾಡ್ಬೋದು ಈ ತರ ಪಕ್ಷಿಗಳ ಬಗ್ಗೆ ಸ್ವಲ್ಪ, ಇವಾಗ ನಿಮ್ಗೆ ಮೊದಲು ತೋರಿಸಿದ ಕೆಲವು ಆಟಗಳನ್ನ ಆಡಿ ಅದರಿಂದ ಸ್ವಲ್ಪ ಪಕ್ಷಿಗಳ ಬಗ್ಗೆ ಒಂದು ನಿಮ್ಗೆ ತಿಳುವಳಿಕೆ ಬಂದಾಗ, ಜೊತೆಗೆ ದಿನ ನೀವು ಮನೆಯಿಂದ ನೀವು ಈ ಟೈಮ್ ನಲ್ಲಿ ಲಾಕ್ಡೌನ್ ಸಮಯದಲ್ಲಿ ಏನನ್ನ ಮಾಡ್ಬೋದು, ಯಾವ ಚಟುವಟಿಕೆನ ಮಾಡ್ಬೋದು. ಸೊ ನೀವು ನಿಮ್ಮ ಈ ಟೈಮಲ್ಲಿ ಮನೆಯಿಂದನೇ ಪ್ರತಿದಿನ ಒಂದು 15 ನಿಮಿಷ, ಕನಿಷ್ಠ 15 ನಿಮಿಷ ಪಕ್ಷಿ ವೀಕ್ಷಣೆ ಮಾಡಿ ನೋಡಿ. ನಿಮ್ ಬಾಲ್ಕನಿಯಿಂದ ಇರ್ಬೋದು, ಕೆಳಗಡೆ ಅಂಗಳದಿಂದ ಇರ್ಬೋದು, ಎಲ್ಲಿ ಆಗತ್ತೆ ಅದು, ಎಷ್ಟು ಒಂದು 5 ಹಕ್ಕಿ ಬಂದ್ರು ಪರವಾಗಿಲ್ಲ, 10 ಹಕ್ಕಿ ಕಾಣಿಸಿದ್ರು ಪರವಾಗಿಲ್ಲ, ಪ್ರತಿದಿನ ಆದಷ್ಟು ಅದೇ ಟೈಮ್ಗೆ ನೀವು ಬೆಳಗ್ಗೆ ಒಂದಿಷ್ಟು ಟೈಮ್ ಸೆಟ್ ಮಾಡ್ಕೊಂಡಿದ್ರೆ ಅಥವಾ ಸಾಯಂಕಾಲ ಟೈಮ್ ಸೆಟ್ ಮಾಡ್ಕೊಂಡಿದ್ರೆ ಅದೇ ಟೈಮ್ಗೆ 15 ನಿಮಿಷ, ಜಾಸ್ತಿ ಬೇಡ, ದಿನದಲ್ಲಿ 15 ನಿಮಿಷ ಟೈಮ್ ಕೊಟ್ರು ಸಾಕು, ಪಕ್ಷಿ ವೀಕ್ಷಣೆ ಮಾಡಿ. ಸೊ ಅದು ಮಾಡಿದ ನಂತರ ಕೆಲವು ದಿನದ ನಂತರ, ಒಂದು ವಾರ ಆದ್ಮೇಲೆ ಇರ್ಬೋದು ಅಥವಾ ಒಂದು ತಿಂಗಳಾದ್ಮೇಲೆ ಇರ್ಬೋದು, ನೀವು ನೋಡಿರೋ ಅಂತ ಎಲ್ಲಾ ಪಕ್ಷಿಗಳದೊಂದು ಪಟ್ಟಿ ಮಾಡಿ. ಅವಾಗ ಪಟ್ಟಿ ಮಾಡಿ ಅದ್ರದ್ದು ಫುಲ್ಲು ಇವಾಗ ಪ್ರತಿ ಹಕ್ಕಿನೂ ಎಷ್ಟು ನೋಡಿದೀರಾ ಅಂತ ಒಂದು ಟೋಟಲ್ ಮಾಡಿ. ಸೊ ಇಲ್ಲಿ ನೋಡಿ, ಇವರು ಈ ಶಾಲೆನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರಂದ್ರೆ ಆ ಪಕ್ಷಿಗಳದ್ದು ಟೋಟಲ್ಗಳೀಗ ಹಾಕಿದ. ಇವಾಗ ಇದು ಇಲ್ಲಿ ಒಂದು ಪಕ್ಷಿ ಹೆಸರು ಹಾಕ್ಬಿಟ್ಟು ಅದನ್ನ ಎಷ್ಟು ನೋಡಿದ್ರು ಅವರು ಇಡೀ ಈ ಫೆಬ್ರವರಿ ತಿಂಗಳಿನಲ್ಲಿ, ಪೂರ್ತಿ ತಿಂಗಳಿನಲ್ಲಿ ಅವರು ಎಷ್ಟು ಪಕ್ಷಿಗಳನ್ನ ನೋಡಿದ್ರು. ಇಲ್ಲಿ 2, 4, 6, 12 ಪಕ್ಷಿಗಳಿದೆ. ಮತ್ತೆ ಇನ್ನೊಂದ್ ತರದ ಪಕ್ಷಿ ಎಷ್ಟು ನೋಡಿದ್ರು, ಮತ್ತೆ ಅದ್ರದ್ದು ಫೋಟೋನು ಹಾಕಿದ್ದಾರೆ. ಸೊ ಈ ತರ ನೀವು ಒಂದು ಗ್ರಾಫ್ ಮಾಡ್ಬೋದು. ಸೊ ಯಾವ್ಯಾವ ಪಕ್ಷಿ ನೋಡಿದ್ರು ಅಂತ ಈ ಕಡೆ ಈ ಎಕ್ಸ್ ಆಕ್ಸಿಸ್ ನಲ್ಲಿ ಹಾಕಿದ್ದಾರೆ, ಎಷ್ಟು ಪಕ್ಷಿಗಳು ನೋಡಿದ್ರು ಅಂತ ಇದು ಎಡದೆ ಕಡೆ ವೈ ಆಕ್ಸಿಸ್ ನಲ್ಲಿ ಹಾಕಿದ್ದಾರೆ. ಸೊ ಈ ತರ ನೀವು ಒಂದು ತಿಂಗಳಿಗೆ ಮಾಡ್ಬೋದು ಅಥವಾ ಬರೀ ಒಂದು ವಾರಕ್ಕೆ ಮಾಡ್ಬೋದು, ನಿಮ್ಗೆ ಅಷ್ಟೇ ಸಾಕು ಅಂದ್ರೆ. ಅಥವಾ ನೀವು ಇದನ್ನ ಒಂದು ವರ್ಷನೂ ಮಾಡ್ಬೋದು. ಒಂದು ವರ್ಷ ಮಾಡಿದ್ರಂತೂ ನಿಮ್ಗೆ ಪ್ರತಿ ತಿಂಗಳಿನಲ್ಲಿ ಎಷ್ಟೆಷ್ಟು ಬದಲಾವಣೆ ಕಂಡಿದೆ ಅಂತ ನೋಡ್ಬೋದು. ಯಾವ್ಯಾವ ಹಕ್ಕಿ ಜಾಸ್ತಿ ಕಾಣಿಸ್ತು, ಯಾವ್ದು ಕಾಣಿಸಿಲ್ಲ, ಅಥವಾ ಋತುಗಳ ಮೇಲೆ, ಇವಾಗ ಬೇಸಿಗೆ ಕಾಲದಲ್ಲಿ ಯಾವ್ದು ಜಾಸ್ತಿ ಕಾಣಿಸ್ತು, ಚಳಿಗಾಲದಲ್ಲಿ ಯಾವ್ದು ಜಾಸ್ತಿ ಕಾಣಿಸ್ತು, ಆ ತರ ನೀವು ನೋಡ್ಬೋದು. ಅದ್ರ ಜೊತೆಗೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೇನೆ, ಇವಾಗ ನೀವು ಉದಾಹರಣೆಗೆ ನೀವು ಬೆಂಗಳೂರಲ್ಲಿ ಇದ್ರೆ ಇವಾಗ ಮನೆಯಲ್ಲೇ ಇದ್ದೀರಾ. ಸೊ ಮನೆಯಲ್ಲಿ ಪ್ರತಿದಿನ ಒಂದು ವಾರ ಹಕ್ಕಿ ನೋಡಿ ಪಟ್ಟಿ ಮಾಡಿ, ನಿಮ್ಮ ಫ್ರೆಂಡ್ ಬೆಂಗಳೂರಿನಲ್ಲೇ ಇನ್ನೊಂದು ಯಾವ್ದೋ ಏರಿಯಾದಲ್ಲಿ ಇರ್ಬೋದು, ಅವ್ರ ಮನೆ ಆ ಫ್ರೆಂಡ್ ಮನೆಯಿಂದ ಪಟ್ಟಿ ಮಾಡಿರೋ ಅಂತ ಹಕ್ಕಿಗಳು ನೋಡಿ. ಸೊ ಏನ್ ವ್ಯತ್ಯಾಸ ನಿಮ್ಮ ಏರಿಯಾಗೂ ಆ ಏರಿಯಾಗೂ, ನಿಮ್ಮ ಮನೆ ಸುತ್ತಮುತ್ತ ವಾತಾವರಣಕ್ಕೂ ಅನ್ನೋದನ್ನ ನೀವು ಕೂಡ ಒಂದು ರೀತಿ ಹೋಲಿಕೆ ಮಾಡ್ಕೊಳ್ಬೋದು. ಸೊ ನೋಡಿ, ಇವಾಗ ಮನೆಯಲ್ಲಿ ಇರೋದ್ರಿಂದ ಆದಷ್ಟು ಮನೆ ಸುತ್ತ ಇರೋ ಪಕ್ಷಿ ವೀಕ್ಷಣೆ ಮಾಡಿ ಎಷ್ಟೊಂದು ಆಶ್ಚರ್ಯಕರ ಸಂಗತಿಗಳು ನಿಮ್ಗೆ ತಿಳಿಯುತ್ತೆ ಈ ತರ ಒಂದು ಆಕ್ಟಿವಿಟಿ ಮಾಡೋದ್ರಿಂದ. ಸೊ ಪಕ್ಷಿ ವೀಕ್ಷಣೆಗೆ ಹೆಲ್ಪ್ ಆಗುವಂತ ಕೆಲವು ಸಂಪನ್ಮೂಲಗಳು ಇವೆ. ನೀವು ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕ ಇದೆ ಹಕ್ಕಿ ಪುಕ್ಕ, ಅಥವಾ ನಮ್ಮ ಅರ್ಲಿ ಬರ್ಡ್ದೇ ಒಂದು ಚಿಕ್ಕ ಈ ತರ ಕೈ ಪಿಡಿ ಇದಾವೆ ಕರ್ನಾಟಕದ ಪಕ್ಷಿಗಳ ಬಗ್ಗೆ, ಇದನ್ನು ನೀವು ನೋಡ್ಬೋದು.
ಜೊತೆಗೆ ಇನ್ನು ಜಾಸ್ತಿ ಮಾಹಿತಿ ಬೇಕು ಅನ್ನೋರು, ಅಂದ್ರೆ ಇವಾಗ ಭಾರತದಲ್ಲಿ ಏನ್ ನಡೀತಾ ಇದೆ ಪಕ್ಷಿ ವೀಕ್ಷಣೆ ಇದ್ರಲ್ಲಿ ಅಂತ ತಿಳುವಳಿಕೆ ಬೇಕು ನಿಮ್ಗೆ ಅಂದ್ರೆ ಬರ್ಡ್ ಕೌಂಟ್ ಇಂಡಿಯಾ ವೆಬ್ಸೈಟ್ಗೆ ಹೋಗ್ಬೋದು. ಅಥವಾ ನಿಮ್ಗೆ ಪಕ್ಷಿಗಳ ಕೂಗು, ಇವಾಗ ನಮ್ಮ ಪೋಸ್ಟರ್ಗಳು ಅಲ್ಲದೇನೆ ನಿಮ್ಗೆ ಜಾಸ್ತಿ ಬೇರೆ ಪಕ್ಷಿಗಳ ಕೂಗು ಆಲಿಸ್ಬೇಕು ಅಂತ ಅನ್ಸಿದ್ರೆ ಇಲ್ಲಿ ಝೆನೋಕ್ಯಾಂಟೋ ಅನ್ನೋ ವೆಬ್ಸೈಟ್ ನಲ್ಲಿ ನೋಡ್ಬೋದು. ನಿಮ್ಗೆ ಪಕ್ಷಿಗಳ ಚಿತ್ರಗಳು ಬೇಕು ಏನಾದ್ರೂ ಚಟುವಟಿಕೆ ಮಾಡೋದಕ್ಕೆ ಅಂದ್ರೆ ಓರಿಯೆಂಟಲ್ ಬರ್ಡ್ ಇಮೇಜಸ್ಗೆ ಹೋಗ್ಬೋದು. ಮತ್ತೆ ನಿಮ್ಮ ಫೋನ್ ನಲ್ಲಿ ಆಪ್ಗಳು ಬಳಸಕ್ಕೆ ತುಂಬಾ ಗೊತ್ತಿರೋ ಅಂತವ್ರು ಈ ಮರ್ಲಿನ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಪಕ್ಷಿಗಳನ್ನ ಗುರ್ತಿಡಿಯೋದಕ್ಕೆ ಸುಲಭ ಆಗುತ್ತೆ. ಇಂಡಿಯನ್ ಬರ್ಡ್ಸ್ ಅಂತಾನು ಒಂದು ಆಪ್ ಇದೆ, ಅದ್ರಲ್ಲೂ ನಿಮ್ಗೆ ಕನ್ನಡದಲ್ಲೆಲ್ಲ ಪಕ್ಷಿಗಳ ಹೆಸರುಗಳು ಸಿಗುತ್ತೆ. ಸೊ ಕೊನೆಯದಾಗಿ ನಾವು ಈ ತರ ಇನ್ನೂ ಕೆಲವು ಸಂಚಿಕೆಗಳು ಪ್ರತಿ ವಾರ ನಿಮ್ಗೆ ತಗೊಂಡ್ ಬರ್ತೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಪಕ್ಷಿಗಳ ವರ್ತನೆ ಬಗ್ಗೆ, ಅವು ಹಾಡಿನ ಬಗ್ಗೆ ಇರ್ಬೋದು ಅಥವಾ ಹಾರೋದ್ರ ಬಗ್ಗೆ, ಅವುಗಳ ನೋಟದ ಬಗ್ಗೆ ಎಲ್ಲ ಮಾತಾಡ್ತೇವೆ. ಜೊತೆಗೆ ಕಲೆಯ ಮೂಲಕನೂ ಹೇಗೆ ಪಕ್ಷಿ ವೀಕ್ಷಣೆ ಮಾಡ್ಬೋದು ಅನ್ನೋದು ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟ್ ಆಗಿರುವಂತ ಒಂದು ವಿಷಯ ಅದು ಇರುತ್ತೆ. ಮತ್ತೆ ಮಕ್ಕಳಿಗಾಗಿ ಪಕ್ಷಿ ಕತೆಗಳನ್ನು ನಾವು ಮುಂದೆ ತಗೊಂಡ್ ಬರ್ತೇವೆ. ಸೊ ನಮ್ಮ ಮುಂದಿನ ಚಟುವಟಿಕೆ ಬಗ್ಗೆ ನಿಮ್ಗೆ ತಿಳಿದುಕೊಳ್ಳೋದಕ್ಕೆ ನಮ್ಮನ್ನ ಈ ಟ್ವಿಟರ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಅನುಸರಿಸ್ತಾ ಇರಿ, ಅವಾಗ ಮುಂದಿನದು ಡೇಟ್ ಗೊತ್ತಾಗುತ್ತೆ. ಜೊತೆಗೆ ಇದು ವೆಬ್ಸೈಟ್ earlybird.in ವೆಬ್ಸೈಟ್ ನಲ್ಲಿ ಹೋಗಿ ಇವಾಗ ನಾನು ಹೇಳಿದಂತ ಕೆಲವು ಆಟಗಳನ್ನ ನೀವು ಫ್ರೀಯಾಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಅಲ್ಲಿ ಇನ್ನೇನೇನು ಸಂಪನ್ಮೂಲಗಳಿದೆ ಅಂತ ನೀವು ನೋಡಿ. ಈ ತರ ಪೋಸ್ಟ್ ಕಾರ್ಡ್ಗಳಿದಾವೆ, ಬಹಳ ಚಿತ್ರ ಬರೆಯುವಂತ ಆಟಗಳು ಇದಾವೆ, ಅವನ್ನೆಲ್ಲ ನೋಡಿ ಮನೆಯಲ್ಲೇ ಇವಾಗ ಡೌನ್ಲೋಡ್ ಮಾಡ್ಕೊಂಡು ಮನೆಯಲ್ಲೇ ಆಡಬಹುದು ನೀವು. ಸೊ ಈಗ ಏನಾದ್ರೂ ಒಂದು 5 ನಿಮಿಷ ಟೈಮ್ ಇದೆ. ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ನಲ್ಲಿ ಮೆಸೇಜ್ ಮಾಡಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಸೊ ಇವೆಲ್ಲ ರೆಕಾರ್ಡಿಂಗ್ ಕೂಡ ಲಭ್ಯವಿರುತ್ತೆ. ಸೊ ಅರ್ಲಿ ಬರ್ಡ್ ನ ಯೂಟ್ಯೂಬ್ ನಲ್ಲಿ ಇವಾಗಲೇ ಇಂಗ್ಲಿಷ್ ಟಾಕ್ಗಳದೆಲ್ಲ ರೆಕಾರ್ಡಿಂಗ್ ಹಾಕಿದ್ದೇವೆ, ಕನ್ನಡದ್ದು ಕೂಡ ಬರುತ್ತೆ. ಓಕೆ, ವೇರ್ ಕ್ಯಾನ್ ವಿ ಗೆಟ್ ದಿಸ್ ಫ್ಲಾಶ್ ಕಾರ್ಡ್ಸ್? ಆಕ್ಚುಲಿ ಅರ್ಲಿ ಬರ್ಡ್ ವೆಬ್ಸೈಟ್ಗೆ ಹೋದ್ರೆ ನೀವು ಅಲ್ಲಿ ನಮ್ NCF ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ಸ್ದು ಇನ್ಸ್ಟಾಮೋಜೋ ಲಿಂಕ್ ಇದೆ, ಅಲ್ಲಿ ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು ಈ ಫ್ಲಾಶ್ ಕಾರ್ಡ್ಗಳನ್ನ. ಮತ್ತೆ ವೆಬ್ಸೈಟ್ ಆಕ್ಸೆಸ್ ನೋಡಿ ಇಲ್ಲಿ ಹಾಕಿದ್ದೀನಲ್ಲ earlybird.in. ಸೊ ಇಲ್ಲಿ ನೀವು ವೆಬ್ಸೈಟ್ ಆಕ್ಸೆಸ್ ಮಾಡ್ಬೋದು. ಆಟಗಳು ಫ್ರೀ ಆಗಿ ಇದೆ, ನೀವು ಅದನ್ನೇನು ಕೊಂಡ್ಕೊಳ್ಬೇಕಾಗಿಲ್ಲ. ಬಟ್ ಈ ಕಾರ್ಡ್ಗಳು, ಫ್ಲಾಶ್ ಕಾರ್ಡ್ಗಳು ಮಾರಾಟಕ್ಕೆ ಇದೆ. ನೋಡಿ ಇಲ್ಲಿ ಲಿಂಕ್ ಹಾಕಿದ್ದಾರೆ ನನ್ನ ಕೊಲೀಗ್ ಮಿಶಾ, ಇಲ್ಲಿ instamojo.com NCF. ಸೊ ಆ ಲಿಂಕಿಗೆ ಹೋದ್ರೆ ನೀವು ಈ ಫ್ಲಾಶ್ ಕಾರ್ಡ್ಗಳನ್ನ ಕೊಂಡ್ಕೊಳ್ಬಹುದು. ಡು ಯು ಸಜೆಸ್ಟ್ ವಾಚಿಂಗ್ ದ ಬರ್ಡ್ಸ್ ವಿತ್ ಹೆಲ್ಪ್ ಆಫ್ ಬೈನಾಕ್ಯುಲರ್ಸ್? ಹೌದು, ನಿಮ್ಗೆ ಬೈನಾಕ್ಯುಲರ್ಸ್ ಇದ್ರೆ ಕೊಂಡ್ಕೊಳ್ಳೋ ಹಾಗಿದ್ರೆ ಖಂಡಿತವಾಗಿ ಬೈನಾಕ್ಯುಲರ್ಸ್ ಯೂಸ್ ಮಾಡಿ, ಯಾಕಂದ್ರೆ ಅದ್ರಲ್ಲಿ ನೋಡೋಷ್ಟು ಸಂತೋಷ ಬರೀ ಕಣ್ಣಲ್ಲಿ ಸಿಗಲ್ಲ. ಬಟ್ ಆಗದೆ ಇರೋರು, ಇವಾಗ ಎಷ್ಟೋ ಜನ ಕೊಂಡ್ಕೊಳಕ್ ಆಗದೆ ಇರೋರು ಬೈನಾಕ್ಯುಲರ್ಸ್ ಇಲ್ಲ ಅಂತ ಪಕ್ಷಿ ವೀಕ್ಷಣೆ ಮಾಡೋದನ್ನ ನಿಲ್ಲಿಸ್ಬೇಡಿ, ಖಂಡಿತ ಮಾಡಿ. ಸೊ ಫ್ಲಾಶ್ ಕಾರ್ಡ್ಗಳು ಬೇಕಿರೋರು ಇಲ್ಲಿ ನೋಡಿ instamojo.com/NCF ಅಲ್ಲಿ ಹೋಗಿ ನೀವು ತಗೊಳ್ಬಹುದು. ಬಟ್ ಬೇರೆ ಆಟಗಳು ನಾನು ತೋರಿಸಿದ್ದೆಲ್ಲ ಫ್ರೀ ಆಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಮನೆಯಲ್ಲೇ ಪ್ರಿಂಟ್ ಮಾಡೋದಕ್ಕೆ. ಅಫೋರ್ಡಬಲ್ ಬೈನಾಕ್ಯುಲರ್ಸ್ ಮಾಡೆಲ್ಸ್ ನೀವು ಒಲಂಪಸ್ ಮಾಡೆಲ್ಸ್ ನೋಡಿ, ಅದರಲ್ಲಿ ಸ್ವಲ್ಪ ಕಮ್ಮಿ ರೇಟಿನ ಬೈನಾಕ್ಯುಲರ್ಸ್ ನಿಮ್ಗೆ ಸಿಗತ್ತೆ.
ಟ್ವಿಟರ್ ಹ್ಯಾಂಡಲ್ ಇಲ್ಲಿದೆ ನೋಡಿ, ಅಟ್ ಅರ್ಲಿ ಬರ್ಡ್ NCF. ಸೊ ಇಲ್ಲಿ ಸ್ಲೈಡ್ ಮೇಲೆ ಎಲ್ಲ ಹಾಕಿದ್ದೀನಿ, ಟ್ವಿಟರ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ಓಕೆ, ಇನ್ನೇನು ಪ್ರಶ್ನೆ ಇಲ್ಲ ಅಂದ್ರೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ನೀವು ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ನಮ್ಗೆ ಇಮೇಲ್ ಮಾಡ್ಬೋದು ಅಥವಾ ನಮ್ಮ ಮೆಸೇಜ್ ಮಾಡ್ಬೋದು, ಫೇಸ್ಬುಕ್ನಲ್ಲೋ ಟ್ವಿಟರ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ನಮ್ಮನ್ನ ನೀವು ಸಂಪರ್ಕಿಸ್ಬೋದು. ಸೊ ತುಂಬಾ ಧನ್ಯವಾದಗಳು. ಮುಂದಿನ ಸಂಚಿಕೆನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಆಲ್. Misha, I think we can end the session. Okay. Yeah. Thank you.